أعوذ بالله من الشيطان الرجيم. بسم الله الرحمن الرحيم. يا أيها الناس قد جاءتكم موعظة من ربكم وشفاء لما في الصدور وهدى ورحمة للمؤمنين. قل بفضل الله وبرحمته فبذلك فليفرحوا هو خير مما يجمعون. صدق الله العظيم. ಆದರಣೀಯರಾದಂತಹ ನನ್ನೆಲ್ಲ ಹಿರಿಯರೇ, ಕಿರಿಯರೇ ಮತ್ತು ಮಿತ್ರರೇ, ಅಲ್ಹಮ್ದುಲಿಲ್ಲಾ, ಅಲ್ಲಾಹನ ದಯೆಯಿಂದ ಬಹಳ ದಿನಗಳ ನಂತರ ಮತ್ತೊಮ್ಮೆ ಅದರಲ್ಲೂ ಕನ್ನಡ ಭಾಷೆಯಲ್ಲಿ ತಮ್ಮೆಲ್ಲರನ್ನು ಅಭಿಸಂಬೋಧಿಸುವಂತಹ ಇಂತಹ ಒಂದು ಅವಕಾಶ ನನಗೆ ಲಭ್ಯವಾಗುತ್ತಿದೆ. ಪವಿತ್ರ ಕುರ್ಆನಿನ ಬಗ್ಗೆ, ಕುರ್ಆನ್ ಮತ್ತು ಮುಸ್ಲಿಮರು ಎಂಬ ವಿಷಯದ ಕುರಿತು ಈ ವಚನಗಳ ಆಧಾರದಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡಲು ನನಗೆ ಆದೇಶಿಸಲಾಗಿದೆ. ಇದು ನಾನು ನಿಮ್ಮ ಮುಂದೆ ಪಠಿಸಿದಂತಹ ಈ ಸೂಕ್ತಗಳು ಸೂರೆ ಯೂನುಸ್ ಅಥವಾ 10ನೇ ಅಧ್ಯಾಯದ 57 ಮತ್ತು 58ನೇ ಸೂಕ್ತಗಳಾಗಿದೆ. ಇದರಲ್ಲಿ ಬಹಳ ಮಹತ್ತರವಾದಂತಹ ಸಂದೇಶ ನಮಗೆಲ್ಲರಿಗೂ ಇದೆ. ಈ ವಾಕ್ಯದಲ್ಲಿ ಮುಸ್ಲಿಮೇತರರಿಗೆ ಸಂಬಂಧಿಸಿದಂತಹ ಕೆಲವು ವಿಷಯಗಳನ್ನು ಹೇಳಲಾಗಿದೆ. ಅದೇ ರೀತಿಯಲ್ಲಿ ಮುಸ್ಲಿಮರಿಗೆ ಸಂಬಂಧಿಸಿದಂತಹ ಕೆಲವು ವಿಷಯಗಳನ್ನು ಪ್ರಸ್ತಾವಿಸಲಾಗಿದೆ. ಇಲ್ಲಿ ಹೇಳಲಾಯಿತು, ಯಾ ಅಯ್ಯುಹನ್ನಾಸ್, ಮುಸ್ಲಿಮರಿಗೂ ಮುಸ್ಲಿಮೇತರನ್ನು ಉದ್ದೇಶಿಸಿ ಹೇಳಲಾಗುತ್ತಿದೆ. ಓ ಮನುಷ್ಯರೇ, ಖದ್ ಜಾಅತ್ಕುಂ ಮೌಇದತುಂ ಮಿರ್ ರಬ್ಬಿಕುಂ, ನಿಮಗಿದು ನಿಮ್ಮ ಪ್ರಭುವಿನಿಂದ ಒಂದು ಉಪದೇಶ ಬಂದಿದೆ. ವಶಿಫಾಉಲ್ ಲಿಮಾ ಫಿಸ್ ಸುದೂರ್, ಮತ್ತು ಇದು ಮನುಷ್ಯರ ಹೃದಯದಲ್ಲಿರುವಂತಹ ಎಲ್ಲ ರೋಗಗಳಿಗೆ ಸಿದ್ಧೌಷಧ ಮತ್ತು ಉಪಶಮನವಾಗಿದೆ. ಇದು ಎಲ್ಲ ಮನುಷ್ಯರನ್ನು ಅಭಿಸಂಬೋಧಿಸಿ ಹೇಳಲಾಗಿರುವಂತಹ ಮಾತುಗಳು. ಅನಂತರ ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಮಾತ್ರ ಅನ್ವಯವಾಗುವಂತಹ ಮಾತುಗಳನ್ನು ಹೇಳಲಾಗುತ್ತಿದೆ. ವಹುದಂ ವರಹ್ಮತುಲ್ ಲಿಲ್ ಮುಅ್ಮಿನೀನ್, ಮತ್ತು ಇದು ಸನ್ಮಾರ್ಗದರ್ಶಿಯಾಗಿದೆ ಮತ್ತು ಕಾರುಣ್ಯವಾಗಿದೆ ಸತ್ಯವಿಶ್ವಾಸಿಗಳ ಪಾಲಿಗೆ. ಅನಂತರ ಕುರ್ಆನ್ ಹೇಳುತ್ತದೆ, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ, ಮತ್ತು ಇದು ಅಲ್ಲಾಹನ ವಿಶೇಷವಾದ ದಯೆ ಮತ್ತು ಕಾರುಣ್ಯದಿಂದಾಗಿ ಆಗತವಾದಂತಹ ಗ್ರಂಥವಾಗಿದೆ. ಫಬಿದಾಲಿಕ ಫಲ್ಯಫ್ರಹು, ಆದ್ದರಿಂದ ನೀವು ಸಂತೋಷಾಚರಣೆಯನ್ನು ಮಾಡಿರಿ. ಹುವ ಖೈರುಂ ಮಿಮ್ಮಾ ಯಜ್ಮಊನ್, ಮತ್ತು ಈ ಗ್ರಂಥ ನೀವು ಲೋಕದಲ್ಲಿ ಶೇಖರಿಸುವಂತಹ ಎಲ್ಲ ವಸ್ತುಗಳಿಗಿಂತಲೂ ಅತ್ಯಂತ ಉತ್ತಮವಾದ್ದಾಗಿದೆ. ಬಹಳ ಉತ್ತಮವಾದ ಸಂದೇಶವನ್ನು, ಬಹಳ ಅವಶ್ಯಕವಾದಂತಹ ಸಂದೇಶವನ್ನು ಈ ವಚನಗಳ ಮೂಲಕ ಪವಿತ್ರ ಕುರ್ಆನ್ ನಮ್ಮ ಮುಂದಿರಿಸುತ್ತದೆ. ಮೊಟ್ಟ ಮೊದಲನೆಯದಾಗಿ ಪವಿತ್ರ ಕುರ್ಆನ್ ಹೇಳುವಂತಹ ಮಾತು ಏನಂತ ಹೇಳಿದರೆ, ಓ ಮನುಷ್ಯರೇ, ನಿಮಗಿದೋ ಉಪದೇಶ ಬಂದಿದೆ ನಿಮ್ಮ ಪ್ರಭುವಿನ ಕಡೆಯಿಂದ, ಮತ್ತು ಮನುಷ್ಯರ ಹೃದಯದಲ್ಲಿರುವಂತಹ ಎಲ್ಲ ರೋಗಗಳಿಗೆ ಉಪಶಮನ ಇದರಲ್ಲಡಕವಾಗಿದೆ. ಆದ್ದರಿಂದ ಇದು ಎಲ್ಲ ಮನುಷ್ಯರಿಗೆ ಉಪದೇಶ ಎಂದು ಹೇಳಲಾಗಿದೆ. ಪವಿತ್ರ ಕುರ್ಆನ್ ಎಲ್ಲ ಮನುಷ್ಯರಿಗೆ ಉಪದೇಶವಾಗುವುದು ಹೇಗೆ? ಪವಿತ್ರ ಕುರ್ಆನ್ ಇರುವುದು ಅರಬಿ ಭಾಷೆಯಲ್ಲಿ, ಮತ್ತು ಅರಬಿಯಲ್ಲಿ ಯಾವ ಮುಸ್ಲಿಮೇತರರಿಗೂ ಬರುವುದಿಲ್ಲ. ಅದು ಸಿರಿಯಾದಲ್ಲಾಗಿದ್ದರೆ, ಜೋರ್ಡಾನ್ನಲ್ಲಾಗಿದ್ದರೆ ಬೇರೆ ವಿಷಯ. ಅಲ್ಲಿ ಮುಸ್ಲಿಮೇತರರಿಗೂ ಅರಬಿ ಬರುತ್ತದೆ, ಮತ್ತು ಅವರ ಹೆಸರು ಕೂಡ ಅಬ್ದುಲ್ಲಾ ಎಂದು ಹೆಸರಿಡುವವರು ಕೂಡ ಇದ್ದಾರೆ. ಹಾಗೆಯೇ ಅರಬಿ ಬಲ್ಲಂತಹ ಕ್ರೈಸ್ತರು ಇತ್ಯಾದಿ ಧರ್ಮದವರು, ಯಹೂದ್ಯರು ಇತ್ಯಾದಿ ಧರ್ಮದವರಿದ್ದಾರೆ. ಆದರೆ ಪವಿತ್ರ ಕುರ್ಆನ್ನ ಬಗ್ಗೆ ನಾವು ಅದನ್ನು ಸಂಪರ್ಕಿಸಬೇಕಾದಂತಹ ಬೇರೆ ಬೇರೆ ರೀತಿಗಳಿದೆ. ಪವಿತ್ರ ಕುರ್ಆನ್ನ ಬಗ್ಗೆ ಅನೇಕರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಖುರ್ರಮ್ ಜಾಮುರಾದ್ ಒಬ್ಬ ಬಹಳ ಪ್ರಸಿದ್ಧರಾದಂತಹ ಒಬ್ಬ ಇಸ್ಲಾಮಿ ಪಂಡಿತ, ಅವರು ದಿ ವೇ ಟು ಕುರ್ಆನ್ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಪ್ರಸ್ತಾವಿಸುವಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ, ಪವಿತ್ರ ಕುರ್ಆನನ್ನು ಓದುವಾಗ ನೀವು ಅದನ್ನು ಅತ್ಯಂತ ಪ್ರಸಕ್ತವಾದಂತಹ ಗ್ರಂಥವಾಗಿ ಓದಿರಿ. ರೀಡ್ ಇಟ್ ಆ್ಯಸ್ ಎ ಲಿವಿಂಗ್ ರಿಯಾಲಿಟಿ, ಅದೊಂದು ಜೀವಂತವಾದಂತಹ ವಾಸ್ತವಿಕತೆ ಎಂಬಂತಹ ರೀತಿಯಲ್ಲಿ ಅದನ್ನು ಓದಿರಿ ಅಂಥೇಳಿದರೆ ಏನು ಅಂಥೇಳಿದರೆ, ಪವಿತ್ರ ಕುರ್ಆನ್ನ ಈ ವಾಕ್ಯಗಳು ಒಂದು ವೇಳೆ ಈ ದಿನ ಅವತೀರ್ಣಗೊಳ್ಳುತ್ತಿದ್ದರೆ ಮತ್ತು ನಾನು ಅದರ ಅಭಿಸಂಬೋಧಿತನಾಗಿರುತ್ತಿದ್ದರೆ
ನನಗೆ ಈ ದಿನಕ್ಕೆ ಪ್ರಸಕ್ತ ಕಾಲಾವಧಿಗೆ ಯಾವ ಸಂದೇಶವನ್ನು ಇದು ಕೊಡುತ್ತಿದೆ ಎನ್ನುವ ಧಾಟಿಯಲ್ಲಿಯೂ ಕೂಡ ಪವಿತ್ರ ಕುರ್ಆನನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನ ಮಾಡಬೇಕಾದಂಥ ಅಗತ್ಯ ಇದೆ. ಆ ಧಾಟಿಯಲ್ಲಿ ಪವಿತ್ರ ಕುರ್ಆನನ್ನು ನಾವು ಅರ್ಥ ಮಾಡಲು ಪ್ರಯತ್ನ ಮಾಡಿದರೆ ಈ ವಾಕ್ಯದ ಅರ್ಥ ಏನು ಎಂದು ನಾವು ನೋಡಬೇಕು. ನಿಮಗಿದು ಇದು ಉಪದೇಶವಾಗಿದೆ ನಿಮ್ಮ ಎಲ್ಲ ಮನುಷ್ಯರಿಗೆ, ಮತ್ತು ನಿಮ್ಮ ಹೃದಯದಲ್ಲಿರುವಂತಹ ರೋಗಗಳಿಗೆ ಸಿದ್ಧೌಷಧವಾಗಿದೆ. ಅದು ಮುಸ್ಲಿಮೇತರ ಇಲ್ಲಿರುವಂತಹ ಎಲ್ಲ ಮನುಷ್ಯರಿಗೆ ಸಿದ್ಧೌಷಧವಾಗುವುದು, ಉಪದೇಶವಾಗುವುದು ನಾವು ಅದನ್ನು ಉಪದೇಶವನ್ನಾಗಿ ಮಾಡಿ ಅವರ ಬಳಿಗೆ ಕೊಂಡು ಹೋದಾಗ ಮಾತ್ರ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಗ್ರಂಥ ಇಳಿಸಲಾಯಿತು. ಆ ಗ್ರಂಥವನ್ನು ಮಾತ್ರ ಕಳುಹಿಸಲಾಗಿಲ್ಲ, ಬದಲಾಗಿ ಅದರ ಜೊತೆಗೆ ಪ್ರವಾದಿಯನ್ನೂ ಕಳುಹಿಸಲಾಯಿತು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳಲಾಯಿತು, ನೀವು ಈ ಸಂದೇಶವನ್ನು ತಲುಪಿಸಿರಿ. ಮತ್ತು ವ ಇಲ್ಲನ್ ತಫ್ಅಲ್ ಫಮಾ ಬಲ್ಲಗ್ತ ರಿಸಾಲತ, ಒಂದು ವೇಳೆ ನೀವು ತಲುಪಿಸದೇ ಹೋದರೆ ಪ್ರವಾದಿತ್ವದ ಕರ್ತವ್ಯವನ್ನು ನೀವು ಈಡೇರಿಸಿದಂತಾಗುವುದಿಲ್ಲ. ಆದ್ದರಿಂದ ನಿಮಗೆ ಅಲ್ಲಾಹನು ಯಾವ ಸಂದೇಶವನ್ನು ಇಳಿಸಿದ್ದಾನೋ ಅದನ್ನು ಜನರಿಗೆ ತಲುಪಿಸಿರಿ ಎಂಬ ಆದೇಶವನ್ನು ಕೊಡಲಾಯಿತು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕೆಲಸವನ್ನು ತನ್ನ ಜೀವನದ ಕೊನೆಯುಸಿರಿನ ತನಕ ನಿಭಾಯಿಸಿದರು. ಮಾತ್ರವಲ್ಲ, ಅವರು ಆ ಸಂದೇಶವನ್ನು ತಲುಪಿಸುವಂತಹ ಹೊಣೆಗಾರಿಕೆಯನ್ನು ವಹಿಸಿ ಹೋದರು. ಫಲ್ ಯುಬಲ್ಲಿಗ್ ಶಾಹಿದಿಲ್ ಗಾಯಿಬ್, ತಮ್ಮ ಕೊನೆಯ ಸಂದೇಶದಲ್ಲಿಯೂ ಕೂಡ ಅವರ ನಿಧನಕ್ಕಿಂತ 2 ತಿಂಗಳು ಮೊದಲು ತಾನು ನಿಧನ ಹೊಂದಲಿಕ್ಕಿದ್ದೇನೆ ಎಂಬಂತಹ ಒಂದು ಮಾರ್ಮಿಕವಾದಂತಹ ಮಾತುಗಳನ್ನು ಕೂಡ ಅವರು ಜನರ ಮುಂದಿರಿಸಿದರು. ಇಸ್ಮೌ ಕೌಲಿ ಫ ಇನ್ನಿ ಲಾ ಅದ್ರಿ ಲ ಅಲ್ಲಿ ಲ ಅಲ್ಕಾಕುಂ ಬಾದ ಆಮಿ ಹಾದ ಬಿಹಾದಲ್ ಮೌಕಿಫಿ ಅಬದ ಎಂದು ಹೇಳುತ್ತಾ ತನ್ನ ಮಾತುಗಳನ್ನು ಅವರು ಆರಂಭಿಸಿದ್ದರು. ಈ ಪ್ರದೇಶದಲ್ಲಿ ನಿಂತುಕೊಂಡು ಈ ದಿನದ ನಂತರ ಮತ್ತೊಂದು ಸಮಯದಲ್ಲಿ ಇಂತಹ ಒಂದು ಸಂದೇಶವನ್ನು ನಿಮಗೆ ತಲುಪಿಸಲಿಕ್ಕೆ ನನಗೆ ಸಾಧ್ಯವಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಇಸ್ಮೌ ಕೌಲಿ, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ ಎಂದು ಹೇಳುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಅನೇಕ ಅತ್ಯಂತ ಮಹತ್ವಪೂರ್ಣವಾದಂತಹ ಮಾತುಗಳು. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಮಾತು ಯಾವುದು ಅಂತ ಹೇಳಿದರೆ, ಫಲ್ ಯುಬಲ್ಲಿಗ್ ಶಾಹಿದಿಲ್ ಗಾಯಿಬ್, ಯಾರೆಲ್ಲ ಇಲ್ಲಿ ನಿಂತುಕೊಂಡಿದ್ದಾರೋ 1,20,000 ಮಂದಿ, ಅಥವಾ ಇನ್ನೊಂದು ವರದಿಯ ಪ್ರಕಾರ 1,40,000 ಜನರು, ಅಷ್ಟು ದೊಡ್ಡ ಒಂದು ಸಭೆ, ಇಸ್ಲಾಮಿನ ಸಭೆ ಆ ತನಕ ಆಗಿರಲಿಲ್ಲ. ಐತಿಹಾಸಿಕವಾದಂತಹ ಸಭೆ. ಅದನ್ನುದ್ದೇಶಿಸಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಾಷಣ ಮಾಡಿದ್ದರು. ಅಲ್ಲಿ ಅವರು ಹೇಳಿದರು, ಈ ಸಂದೇಶವನ್ನು ಯಾರು ಇಲ್ಲಿ ಉಪಸ್ಥಿತರಿದ್ದಾರೋ ಅವರು ಇಲ್ಲಿ ಉಪಸ್ಥಿತರಿರದಂತಹ ವ್ಯಕ್ತಿಗಳಿಗೆ ಈ ಸಂದೇಶವನ್ನು ತಲುಪಿಸಿರಿ ಎಂದು ಹೇಳಿದರು. ಆದ್ದರಿಂದ ಉಪದೇಶವನ್ನಾಗಿ ಅವರು ಜನರಿಗೆ ಇದನ್ನು ತಲುಪಿಸಿದರು. ಮಾತ್ರವಲ್ಲ, ಪವಿತ್ರ ಕುರ್ಆನ್ ನಿರಂತರವಾಗಿ ಉಪದೇಶವಾಗಿ ಉಳಿಯಬೇಕು ಎಲ್ಲ ಮನುಷ್ಯರ ಪಾಲಿಗೆ, ಅದಕ್ಕಾಗಿ ನಿಮ್ಮ ಮೇಲೆ ಕರ್ತವ್ಯ ಇದೆ ಎಂದು ಕೂಡ ಅವರು ಹೇಳಿದರು. ಆದ್ದರಿಂದ ಆ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು ಎನ್ನುವಂತಹ ಒಂದು ಮಾರ್ಮಿಕವಾದ ನುಡಿ ಕೂಡ ಇದರಲ್ಲಿ ಅಡಕವಾಗಿದೆ. ಖದ್ ಜಾಅತ್ಕುಂ ಮೌಇದತುಂ ಮಿರ್ ರಬ್ಬಿಕುಂ, ನಿಮಗಿದೋ ನಿಮ್ಮ ಪ್ರಭುವಿನ ಕಡೆಯಿಂದ ಉಪದೇಶ ಬಂದಿದೆ. ಅರಬಿ ಭಾಷೆಯ ಒಂದು ಗ್ರಂಥ ಇದ್ದ ತಕ್ಷಣ ಅದು ಉಪದೇಶವಾಗಲು ಸಾಧ್ಯವಿಲ್ಲ. ಅದು ಉಪದೇಶ ಯಾವಾಗ ಆಗುತ್ತದೆ ಅಂತ ಹೇಳಿದರೆ, ಅದರ ಸಂದೇಶವನ್ನು ಮನುಷ್ಯರಿಗೆ ತಿಳಿಯುವಂತಹ ಭಾಷೆಯಲ್ಲಿ ಭಾಷಾಂತರಿಸಿ ಮನುಷ್ಯರಿಗೆ ಮುಟ್ಟಿಸುವಂತಹ ಪ್ರಯತ್ನ ಮಾಡಿದಾಗ ಮಾತ್ರ ಅದು ಉಪದೇಶವಾಗುತ್ತದೆ. ಆದ್ದರಿಂದ ಅದನ್ನು ಉಪದೇಶವನ್ನಾಗಿ ಮಾಡುವಂತಹ ಕರ್ತವ್ಯ ನಮ್ಮ ಮುಂದಿದೆ. ಮಾತ್ರವಲ್ಲ, ವಶಿಫಾ ಉಲ್ಲಿ ಮಾಫಿ ಸುದೂರ್, ಮನುಷ್ಯರ ಹೃದಯದಲ್ಲಿರುವಂತಹ ಅನೇಕ ರೋಗಗಳು, ಅಪನಂಬಿಕೆಯ ರೋಗ ಇದೆ, ಅವಿಶ್ವಾಸದ ರೋಗ ಇದೆ, ದೇವಧಿಕ್ಕಾರದ ರೋಗ ಇದೆ, ಕುಫರ್ನ ರೋಗ ಇದೆ. ಈ ಎಲ್ಲ ರೋಗಗಳಿಗೂ ಕೂಡ ಸಿದ್ಧೌಷಧ ಬೇಕಾ? ಅದು ಪವಿತ್ರ ಕುರ್ಆನ್ನಲ್ಲಿದೆ. ಆದ್ದರಿಂದ ಅದನ್ನು ಎಲ್ಲ ರೋಗಗಳ ಉಪಶಮನವನ್ನಾಗಿ ಮಾಡಬೇಕಾದಂತಹ ಕರ್ತವ್ಯವೂ ಕೂಡ ನಮ್ಮ ಮುಂದಿದೆ. ಅದನ್ನೇ ಮುಂದುವರಿಸುತ್ತಾ ಮುಸ್ಲಿಮರಿಗೆ ಹೇಳಲಾಯಿತು, ವಹುದಂ ವರಹ್ಮತುಲ್ ಲಿಲ್ ಮುಅ್ಮಿನೀನ್, ಇದು ಸತ್ಯವಿಶ್ವಾಸಿಗಳ ಪಾಲಿಗೆ ಸನ್ಮಾರ್ಗದರ್ಶಿಯಾಗಿದೆ ಮತ್ತು ಅತ್ಯಂತ ಕಾರುಣ್ಯಮಯವೆತ್ತಂತಹ ಒಂದು ಗ್ರಂಥವಾಗಿದೆ. ಸನ್ಮಾರ್ಗದರ್ಶನ ಅಂತ ಹೇಳಿದರೆ ಹಿದಾಯತ್. ಸಾಮಾನ್ಯವಾಗಿ ನಾವು ಭಾವಿಸುವುದು ಏನಂತ ಹೇಳಿದರೆ, ನಾವೆಲ್ಲರೂ ಹಿದಾಯತ್ ಹೊಂದಿದಂತಹ ವ್ಯಕ್ತಿಗಳಾಗಿದ್ದೇವೆ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಮುಸ್ಲಿಮರು, ಅಲ್ಲಾಹನನ್ನು ಅರಿತವರು, ನಮಾಜ್ ಮಾಡುತ್ತಿರುವಂತಹ ವ್ಯಕ್ತಿಗಳು, ನಾವೆಲ್ಲ ಮುಸ್ಲಿಮರು. ಆದ್ದರಿಂದ ನಾವು ಸನ್ಮಾರ್ಗದಲ್ಲಿರುವಂತಹ ವ್ಯಕ್ತಿಗಳು, ಹಿದಾಯತ್ತನ್ನು ನಾವು ಅರಿತಂತಹ ವ್ಯಕ್ತಿಗಳಾಗಿದ್ದೇವೆ ಎಂದು ನಾವು ಭಾವಿಸಿದ್ದೇವೆ. ಈ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಸನ್ಮಾರ್ಗದರ್ಶಿಗಳು, ಹೌದು. ಆದರೆ ಇಲ್ಲಿ ಸನ್ಮಾರ್ಗದರ್ಶನ ಕೇವಲ ಇಷ್ಟರ ಮಟ್ಟಿಗೆ ಮಾತ್ರ ಹೇಳಲಾಗುತ್ತಿರುವುದಲ್ಲ. ನಾವು ಆಧ್ಯಾತ್ಮಿಕತೆಯನ್ನು ಮಾತ್ರ ಧರ್ಮ ಎಂದು ಭಾವಿಸುವಂತಹ ಜನರ ಮಧ್ಯೆ ಬದುಕುತ್ತಿದ್ದೇವೆ. ಶುದ್ಧವಾದ ಆಧ್ಯಾತ್ಮಿಕವಾದಂತಹ ಕಾರ್ಯಗಳು ಯಾವುದೆಲ್ಲ? ಉದಾಹರಣೆಗೆ ನಮಾಜ್ ಇದೆ, ನಮ್ಮ ಉಪವಾಸ ವ್ರತ ಇದೆ,
ನಾವು ನಿರ್ವಹಿಸುವಂತಹ ಹಜ್ ಇದೆ, ಉಮ್ರಾ ಇದೆ, ಝಕಾತ್ ಇದೆ, ಮತ್ತು ನಾವು ಮಾಡುವಂತಹ ದಾನ ಧರ್ಮಗಳಿವೆ, ನಾವು ಮಾಡುವಂತಹ ಜಿಕ್ರ್ಗಳಿವೆ. ಇದೆಲ್ಲವೂ ಕೂಡ ಶುದ್ಧ ಆಧ್ಯಾತ್ಮಿಕ ಕೆಲಸಗಳು. ಇದೆಲ್ಲವನ್ನು ನಮ್ಮ ಜೀವನದ ಎಷ್ಟು ಪರ್ಸಂಟೇಜ್ ಆಗಿರಬಹುದು, ಇದು ಶೇಕಡ ಎಷ್ಟು ಅಂಶ ಆಗಿರಬಹುದು ಎಂದು ಒಂದು ಅಂದಾಜು ಮಾಡಿದರೆ, ಗರಿಷ್ಠ ಅಂದಾಜು ಮಾಡಿದರೂ ಕೂಡ ಒಂದು 15% ಆಗಿರಬಹುದು. ಇನ್ನು 85% ನಮ್ಮ ವ್ಯಾಪಾರ ಇದೆ, ನಮ್ಮ ವಹಿವಾಟು ಇದೆ, ನಮ್ಮ ಕುಟುಂಬ ಜೀವನ ಇದೆ, ನಮ್ಮ ವೈಯಕ್ತಿಕ ಜೀವನ ಇದೆ, ನಮ್ಮ ಲೌಕಿಕತೆ ಇದೆ, ನಮ್ಮ ರಾಜಕೀಯವಿದೆ, ನಮ್ಮ ಆರ್ಥಿಕತೆ ಇದೆ, ನಮ್ಮ ಸಂಚಾರಗಳಿವೆ. ಈ 85% ಅದು ಯಾರಿಗೆ? 15% ಅಲ್ಲಾಹನಿಗೆ ಮಾತ್ರ ಮೈತ್ರಿಸುವಂತಹ ಒಂದು ಪದ್ಧತಿ ಇಸ್ಲಾಮಿನಲ್ಲಿಲ್ಲ. ಆಧ್ಯಾತ್ಮಿಕತೆಯಿಂದ ಸಂಪೂರ್ಣ ಮುಕ್ತವಾದಂತಹ ಲೌಕಿಕತೆ ಅಂತಹ ಕಲ್ಪನೆ ಇಸ್ಲಾಮಿನಲ್ಲಿಲ್ಲ. ಮತ್ತು ಲೌಕಿಕತೆಯಿಂದ ಸಂಪೂರ್ಣ ಮುಕ್ತವಾದಂತಹ ಆಧ್ಯಾತ್ಮಿಕತೆ ಆ ಕಲ್ಪನೆಯೂ ಕೂಡ ಇಸ್ಲಾಮಿನಲ್ಲಿಲ್ಲ. ಆದ್ದರಿಂದ ಇವೆರಡನ್ನು ಸಮ್ಮಿಶ್ರಗೊಳಿಸಿದಂತಹ ಶುದ್ಧ ಲೌಕಿಕ ಎಂದು ಭಾವಿಸುವಂತಹ ಕೆಲಸದಲ್ಲೂ ಕೂಡ ಅಲ್ಲಾಹನನ್ನು ಶಾಮೀಲುಗೊಳಿಸುವಂತಹ, ಅಲ್ಲಾಹನು ನನ್ನನ್ನು ನೋಡುತ್ತಿದ್ದಾನೆ ಎಂದು ಭಾವಿಸಿ ಆ ಆರ್ಥಿಕ ಕೆಲಸಗಳನ್ನು ಮಾಡುವಂತಹ ಮತ್ತು ಆ ಎಲ್ಲ ಲೌಕಿಕ ಕೆಲಸಗಳನ್ನು ಮಾಡುವಂತಹ ಒಂದು ಬೋಧನೆ ಇಸ್ಲಾಂ ಕೊಡುತ್ತದೆ. ಆದ್ದರಿಂದಲೇ ವಿವಾಹದಲ್ಲಿಯೂ ಕೂಡ ನೀವು ನೋಡಿ, ವಿವಾಹದ ಸಂದರ್ಭದಲ್ಲಿ 3 ಆಯತ್ಗಳನ್ನು ಪಠಿಸಲಾಗುತ್ತದೆ. ಆ ಎಲ್ಲ ಆಯತ್ಗಳ ಆರಂಭ ಆಗುವುದು ಇತ್ತಕ್ಕಿಲ್ಲಾ, ಅಲ್ಲಾಹನನ್ನು ಭಯಪಡಿ. ಮದುವೆಯ ಸಂದರ್ಭದಲ್ಲಿಯೂ ಕೂಡ ಮದುವೆಯ ಸಮಾರಂಭ ಅಂತ ಹೇಳಿದರೆ ಖುಷಿ ಪಡುವಂತಹ ಸಮಾರಂಭ. ಆದ್ದರಿಂದ ಖುಷಿ ಪಡುವಂತಹ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅಲ್ಲಾಹನನ್ನು ಮರೆಯದಿರಿ, ಅಲ್ಲಾಹನನ್ನು ನೆನಪಿಸಿಕೊಳ್ಳಿ. ಆದ್ದರಿಂದ ಇಂತಹ ಸಂದೇಶವನ್ನು ಇಸ್ಲಾಂ ಕೊಡುತ್ತದೆ. ಆದ್ದರಿಂದ ಸನ್ಮಾರ್ಗ ದರ್ಶನ ಅಂತ ಹೇಳಿದರೆ ಕೇವಲ 15% ಆಧ್ಯಾತ್ಮಿಕತೆಯಲ್ಲಿ ಮಾತ್ರ ಸನ್ಮಾರ್ಗ ದರ್ಶನವನ್ನು ಹುಡುಕುವಂತಹ ಪ್ರಯತ್ನ ನಾವು ಮಾಡಬೇಕಾಗಿಲ್ಲ. ನಮ್ಮ ಆರ್ಥಿಕತೆ ಹೇಗಿದೆ, ನಮ್ಮ ಲೌಕಿಕತೆ ಹೇಗಿದೆ, ನಮ್ಮ ರಾಜಕೀಯ ಹೇಗಿದೆ, ನಮ್ಮ ವೈಯಕ್ತಿಕ ಜೀವನ ಹೇಗಿದೆ, ನಮ್ಮ ಕುಟುಂಬ ಜೀವನ ಹೇಗಿದೆ, ನಮ್ಮ ಸಂಪ್ರದಾಯಗಳನ್ನು ನಾವು ಪಾಲಿಸುವಾಗಲೂ ಕೂಡ ಆ ಸಂಪ್ರದಾಯ ಅಲ್ಲಾಹನ ಕಾನೂನಿಗೆ, ಅಲ್ಲಾಹನ ಆದೇಶಗಳಿಗೆ, ಪವಿತ್ರ ಕುರ್ಆನಿನ ಆದೇಶಗಳಿಗೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳಿಗೆ ಬದ್ಧವಾಗಿದೆಯೇ ಎಂದು ನಾವು ತಾಳೆ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇವೆ ಎಂಬುದನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಈ ರೀತಿಯಲ್ಲಿ ಜೀವನದ ಎಲ್ಲ ರಂಗಗಳಿಗೂ ಬೇಕಾದಂತಹ ಸನ್ಮಾರ್ಗದರ್ಶನ ಅದು ಪವಿತ್ರ ಕುರ್ಆನ್ನಲ್ಲಿದೆ. ಮತ್ತು ರಹ್ಮತುಲ್ಲಿಲ್ ಮುಮಿನೀನ್, ಅದು ಸತ್ಯವಿಶ್ವಾಸಿಗಳ ಪಾಲಿಗೆ ಕಾರುಣ್ಯವಾಗಿದೆ. ಕರುಣೆ ಎಂಬುದು ಅಲ್ಲಾಹನ ಅತ್ಯಂತ ದೊಡ್ಡ ಗುಣ. ಆದ್ದರಿಂದಲೇ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ನಲ್ಲಿ 99 ಗುಣನಾಮಗಳ ಪೈಕಿ 2 ಆರಿಸಲಾಯಿತು. ಆ 2 ಕೂಡ ಕರುಣೆಗೆ ಸಂಬಂಧಿಸಿದ್ದಾಗಿದೆ. ಕರುಣೆಯನ್ನು ನಾವು ನೋಡುತ್ತೇವೆ. ಒಂದು ಪಕ್ಷಿಯನ್ನು ನೋಡಿ ಅದು ತನ್ನ ಮರಿಯನ್ನು ಯಾವ ರೀತಿ ಸಾಕುತ್ತದೆ, ಒಂದು ತಾಯಿಯನ್ನು ನೋಡಿ ಆ ತಾಯಿ ತನ್ನ ಮಗನನ್ನು ಯಾವ ರೀತಿ ಸಾಕಿ ಸಲಹುತ್ತಾಳೆ. ಇತ್ತೀಚೆಗೆ ಒಂದು ವರದಿ ಬಂದಿತ್ತು, ಚೈನಾದಲ್ಲಿ 80 ವರ್ಷದ ವಯೋವೃದ್ಧೆಯೊಬ್ಬಳು 60 ವರ್ಷದಿಂದ ತನ್ನ ಅಂಗವಿಕಲನಾದಂತಹ ಮಗನಿಗೆ ಶುಶ್ರೂಷೆ ಮಾಡುತ್ತಿದ್ದಾಳೆ. ಮತ್ತು ಅವನಿಗೆ ಒಂದು ರೀತಿಯ ಮನೋವೈಕಲ್ಯವೂ ಕೂಡ ಇದೆ. ಆದ್ದರಿಂದ ಆ ಮಗನಿಗೆ ಶುಶ್ರೂಷೆ ಅಗತ್ಯ ಇದೆ. 80 ವರ್ಷದಲ್ಲಿ ಆಕೆಯ ಬೆನ್ನು ಬಾಗಿದೆ, ಆಕೆ ಬಳಲಿ ಬೆಂಡಾಗಿದ್ದಾಳೆ, ಏನೂ ಮಾಡಲು ಆಕೆಗೆ ಸಾಧ್ಯವಾಗುತ್ತಿಲ್ಲ. ಆದರೂ ಕೂಡ ತಾಯಿ ಎಂಬ ನೆಲೆಯಲ್ಲಿ ಬಹಳ ಕಷ್ಟದಿಂದ ಬಂದು 60 ವರ್ಷದ ತನ್ನ ಮಗನ ಶುಶ್ರೂಷೆಯನ್ನು ಆಕೆ ಮಾಡುತ್ತಾಳೆ. ಇದರಲ್ಲಿ ತಾಯಿಯ ವಾತ್ಸಲ್ಯ, ತಾಯಿಯ ಕರುಣೆ, ತಾಯಿಯಲ್ಲಿರುವಂತಹ ಕಾರುಣ್ಯ ಎಷ್ಟಿದೆ ಇದನ್ನು ನಾವು ಅಂದಾಜಿಸಬಹುದಾಗಿದೆ. ಆ ಎಲ್ಲ ಕಾರುಣ್ಯವೂ ಕೂಡ ಅಲ್ಲಾಹನ ಕಾರುಣ್ಯದ ಒಂದು ಸಣ್ಣ ಅಂಶ ಮಾತ್ರವಾಗಿದೆ. ಆದ್ದರಿಂದ ಈ ಕುರ್ಆನ್ನ ಮೂಲಕ ನಿಮಗೆ ಹಲವು ತರುಣದ ಕಾರುಣ್ಯಗಳನ್ನು ಅಲ್ಲಾಹನು ಇಳಿಸುತ್ತಾನೆ ನಿಮ್ಮ ಜೀವನದ ಎಲ್ಲ ರಂಗಗಳಿಗೆ. ಆದ್ದರಿಂದ ಇದು ಅಲ್ಲಾಹನ ಕಾರುಣ್ಯವಾಗಿದೆ ಸತ್ಯವಿಶ್ವಾಸಿಗಳ ಪಾಲಿಗೆ. ಆದ್ದರಿಂದಲೇ ಅನಂತರ ಹೇಳಲಾಗುತ್ತದೆ, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿ. ಆದ್ದರಿಂದ ಇದು ಅಲ್ಲಾಹನ ವಿಶಿಷ್ಟವಾದಂತಹ ದಯೆ ಮತ್ತು ಅಲ್ಲಾಹನ ಅಪಾರವಾದ ಕರುಣೆಯಿಂದ ಬಂದಂತಹ ಗ್ರಂಥವಾಗಿದೆ ಎಂಬುದು ನಿಮಗೆ ನೆನಪಿರಲಿ. ಆದ್ದರಿಂದ ಈ ರೀತಿಯಲ್ಲಿ ಪವಿತ್ರ ಕುರ್ಆನ್ನ ಬಗ್ಗೆ ನಾವು ಕಲ್ಪಿಸಬೇಕಾದಂಥ ಅಗತ್ಯ ಇದೆ. ಫಬಿಜಾಲಿಕ ಫಲ್ಯಫ್ರಹು, ಆದ್ದರಿಂದ ನೀವು ಸಂತೋಷಾಚರಣೆಯನ್ನು ಮಾಡಿರಿ. ಪವಿತ್ರ ಕುರ್ಆನ್ ನಿಮಗೆ ಬಂದಿದೆ, ಪವಿತ್ರ ಕುರ್ಆನ್ ನಿಮ್ಮ ಬಳಿ ಇದೆ, ಪವಿತ್ರ ಕುರ್ಆನ್ನನ್ನು ನೀವು ಅರಿತಿದ್ದೀರಿ ಎಂಬ ಕಾರಣಕ್ಕಾಗಿ ನೀವು ಸಂತೋಷಾಚರಣೆ ಮಾಡಿರಿ. ಇದು ಖುಷಿ ಪಡಬೇಕಾದಂತಹ ಸಂದರ್ಭ. ಆದ್ದರಿಂದಲೇ ನೀವು ನೋಡುತ್ತೀರಿ, ಪವಿತ್ರ ಕುರ್ಆನ್ನ ಒಂದು ತಿಂಗಳಿದೆ, ಅದು ರಮದಾನ್ ತಿಂಗಳಾಗಿದೆ. ಆ ತಿಂಗಳು ಪವಿತ್ರ ಕುರ್ಆನ್ನ ವರ್ಷಾಚರಣೆಯಾಗಿದೆ. ಆ ತಿಂಗಳಿನಲ್ಲಿಯೇ ಪವಿತ್ರ ಕುರ್ಆನ್ ಅವತೀರ್ಣವಾಗಿತ್ತು. ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನ್. ರಮದಾನ್ ತಿಂಗಳು ಪವಿತ್ರ ಕುರ್ಆನ್ ಅವತೀರ್ಣಗೊಂಡಂತಹ ತಿಂಗಳಾಗಿದೆ. ಆದ್ದರಿಂದ ಆ ತಿಂಗಳಿನಲ್ಲಿಯೇ ಪವಿತ್ರ ಕುರ್ಆನ್ ಅವತೀರ್ಣಗೊಂಡಿತ್ತು. ಆದ್ದರಿಂದಲೇ ಆ ಒಂದು ತಿಂಗಳಿನ ಉಪವಾಸಾಚರಣೆ ಮಾಡುತ್ತೇವೆ, ಪವಿತ್ರ ಕುರ್ಆನ್ನೊಂದಿಗೆ ಸಂಬಂಧ ಜೋಡಿಸುತ್ತೇವೆ.
ಪವಿತ್ರ ಕುರ್ಆನನ್ನು ಓದಲಿಕ್ಕಾಗಿಯೇ ರಾತ್ರಿ ನಾವು ನಿಲ್ಲುತ್ತೇವೆ. ತರಾವೀಹ್ ನಮಾಜ್ನಲ್ಲಿ ಪವಿತ್ರ ಕುರ್ಆನನ್ನು ಕೇಳುತ್ತೇವೆ. ಪವಿತ್ರ ಕುರ್ಆನನ್ನ ಜೊತೆಗೆ ಸಂಬಂಧ ಜೋಡಿಸಲು ನಾವು ಪ್ರಯತ್ನಿಸುತ್ತೇವೆ. ಮತ್ತು ಅದರ ಅಂತ್ಯದಲ್ಲೇನಿದೆ, ಅದರ ಅಂತ್ಯದಲ್ಲಿ ಸಂತೋಷಾಚರಣೆಯ ಒಂದು ಸಂದರ್ಭವಿದೆ. ಅದೇ ಇಸ್ಲಾಮಿನಲ್ಲಿರುವಂತಹ ಹಬ್ಬ. ಆದ್ದರಿಂದಲೇ ಪವಿತ್ರ ಕುರ್ಆನನ್ನು ಇನ್ನೊಂದು ಕಡೆ ಹೇಳಲಾಗುತ್ತದೆ. ರಮಜಾನ್ ತಿಂಗಳಿನ ಉಪವಾಸ ವ್ರತದ ಬಗ್ಗೆ ಮಾತನಾಡುತ್ತಾ ಕೊನೆಯಲ್ಲಿ ಪವಿತ್ರ ಕುರ್ಆನ್ ಹೇಳುವುದೇನಂತ ಹೇಳಿದರೆ, ಯುರೀದುಲ್ಲಾಹು ಬಿಕುಮುಲ್ ಯುಸ್ರ್, ಅಲ್ಲಾಹನು ನಿಮಗೆ ಸೌಲಭ್ಯವನ್ನು ಕಲ್ಪಿಸ ಬಯಸುತ್ತಾನೆ. ಈ ರಮಜಾನ್ ತಿಂಗಳಿನ ಉಪವಾಸದ ಮೂಲಕ ಅಲ್ಲಾಹನು ಬಯಸುವುದು ಏನಂತ ಹೇಳಿದರೆ, ನಿಮ್ಮನ್ನು ಸಂಕಷ್ಟದಲ್ಲಿರಿಸಲು ಅವನು ಬಯಸುವುದಿಲ್ಲ. ವಲಾ ಯುರೀದು ಬಿಕುಮುಲ್ ಔಸರ್, ನಿಮ್ಮನ್ನು ಸಂಕಷ್ಟದಲ್ಲಿರಿಸಲು ಅವನು ಬಯಸುವುದಿಲ್ಲ. ಬದಲಾಗಿ ನಿಮಗೆ ಹಲವು ಥರದ ಸೌಲಭ್ಯಗಳನ್ನು ದಯಪಾಲಿಸಲು ಅವನು ಬಯಸುತ್ತಾನೆ. ಎಷ್ಟೆಲ್ಲ ಸೌಲಭ್ಯಗಳು ರಮಜಾನ್ ತಿಂಗಳಿನಲ್ಲಿದೆ. ನಮ್ಮ ಆಧ್ಯಾತ್ಮಿಕತೆ ವೃದ್ಧಿಯಾಗುತ್ತದೆ. ಅಲ್ಲಾಹನೊಂದಿಗೆ ನಾವು ಸಂಬಂಧ ಜೋಡಿಸಿಕೊಳ್ಳುತ್ತೇವೆ. ಪವಿತ್ರ ಕುರ್ಆನ್ನೊಂದಿಗೆ ನಮ್ಮ ಸಂಬಂಧವನ್ನು ಪುನಶ್ಚೇತನಗೊಳಿಸಿಕೊಳ್ಳುತ್ತೇವೆ. ದಾನ ಧರ್ಮಗಳನ್ನು ಮಾಡುತ್ತೇವೆ. ಮತ್ತು ಮುಸ್ಲಿಮರು ಮಾಡುವಂತಹ ದಾನ ಧರ್ಮಗಳು ಅದು ಕೋಟಿಗಟ್ಟಲೆ ಡಾಲರುಗಳ ದಾನ ಧರ್ಮವಾಗಿದೆ ಜಗತ್ತಿನಾದ್ಯಂತ. ಮತ್ತು ಹಲವು ರೀತಿಯ ಒಳಿತಿನ ಕಾರ್ಯಗಳು, ಹಲವು ಮದ್ರಸಾಗಳು, ಹಲವು ವಿದ್ಯಾಲಯಗಳು, ಹಲವು ರೀತಿಯ ಶೈಕ್ಷಣಿಕ ಕೆಲಸಗಳು, ಹಲವು ರೀತಿಯ ಒಳ್ಳೆಯ ಕಾರ್ಯಗಳು, ಇದೆಲ್ಲವೂ ಕೂಡ ರಮಜಾನ್ ತಿಂಗಳಿನ ದಾನ ಧರ್ಮದಿಂದ, ಜಕಾತ್ನ ವಿತರಣೆಯಿಂದ ಇತ್ಯಾದಿ ಕೆಲಸಗಳಿಂದಾಗುತ್ತದೆ. ಆದ್ದರಿಂದ ಪವಿತ್ರ ಕುರ್ಆನ್ ಇಲ್ಲಿ ಹೇಳುವುದೇನಂತ ಹೇಳಿದರೆ, ಯುರೀದುಲ್ಲಾಹು ಬಿಕುಮುಲ್ ಯುಸ್ರ್, ಅಲ್ಲಾಹನು ನಿಮಗೆ ಸೌಲಭ್ಯಗಳನ್ನು ಕಲ್ಪಿಸ ಬಯಸುತ್ತಾನೆ. ವಲಾ ಯುರೀದು ಬಿಕುಮುಲ್ ಉಸ್ರ್, ಅಲ್ಲಾಹನು ನಿಮ್ಮನ್ನು ಸಂಕಷ್ಟದಲ್ಲಿರಿಸಲು ಬಯಸುವುದಿಲ್ಲ. ವಲಿ ತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ, ಆದ್ದರಿಂದ ನೀವು ಅಲ್ಲಾಹನ ಪ್ರಕೀರ್ತನೆ ಮಾಡಿರಿ, ಅವನು ನಿಮಗೆ ಸನ್ಮಾರ್ಗದರ್ಶನವನ್ನು ದಯಪಾಲಿಸಿದ್ದಕ್ಕಾಗಿ. ಈ ಗ್ರಂಥವನ್ನು ರಮಜಾನ್ ತಿಂಗಳಿನಲ್ಲಿ ಅಳಿಸಿದ್ದಕ್ಕಾಗಿ ಅಲ್ಲಾಹನ ಗುಣನಾಮವನ್ನು ಹೆಚ್ಚು ಹೆಚ್ಚು ಮಾಡಿ, ಅಲ್ಲಾಹನ ಬಗ್ಗೆ ಕೀರ್ತನೆಗಳನ್ನು ಮಾಡಿ, ಅಲ್ಲಾಹು ಅಕ್ಬರ್ ಎಂದು ಹೇಳಿ. ಆದ್ದರಿಂದಲೇ ರಮಜಾನ್ ತಿಂಗಳಿನ ಅಂತ್ಯದಲ್ಲಿ ನಾವು ಸಂತೋಷಾಚರಣೆ ಮಾಡುವಾಗ ಅಲ್ಲಾಹು ಅಕ್ಬರ್ನ ಪುನರಾವರ್ತನೆ ಮಾಡುತ್ತೇವೆ. ಇಲ್ಲಿ ವಲಿ ತುಕಬ್ಬಿರುಲ್ಲಾಹ ಅಲಾಮಾ ಹದಾಕುಂ, ಈ ಪವಿತ್ರ ಕುರ್ಆನನ್ನು ನಿಮಗೆ ಕೊಡಲಾಗಿದೆ ಎಂಬ ಕಾರಣಕ್ಕಾಗಿ ಅಲ್ಲಾಹನ ಪ್ರಕೀರ್ತನೆಯನ್ನು ಮಾಡಿರಿ. ವಲಅಲ್ಲಕುಂ ತಷ್ಕುರೂನ್, ಮತ್ತು ನೀವು ನಿಮ್ಮ ಧನ್ಯವಾದವನ್ನು, ನಿಮ್ಮ ಶುಕ್ರನ್ನು ಅಲ್ಲಾಹನಿಗೆ ಕೊಡಲಿಕ್ಕಾಗಿ, ನಾನು ಧನ್ಯ ಎಂಬುದರ ಪ್ರಕಟಣೆ ಅಲ್ಲಾಹನಿಗೆ ಮಾಡಲಿಕ್ಕಾಗಿ ನಿಮಗೆ ಈ ಸಂದರ್ಭವನ್ನು ಕಲ್ಪಿಸಲಾಗಿದೆ ಎಂದು ಹೇಳಲಾಗಿದೆ. ಆದ್ದರಿಂದ ಸಂತೋಷಾಚರಣೆ, ಫಬಿಜಾಲಿಕ ಫಲ್ಯಫ್ರಹು, ಈ ಪವಿತ್ರ ಕುರ್ಆನ್ ಎಂಬುದು ನಿಮಗೆ ಬಂದಿದೆ, ನಿಮ್ಮ ಬಳಿ ಇದೆ ಎಂಬ ಕಾರಣಕ್ಕಾಗಿ ಸಂತೋಷಾಚರಣೆ ಮಾಡಿ. ಅದನ್ನು ನಾವು ಗಳಿಸಿಕೊಂಡಾಗ, ಅದನ್ನು ನಾವು ಪಡೆದುಕೊಂಡಾಗ, ಅದರ ಜೊತೆಗೆ ನಮ್ಮ ಸಂಬಂಧ ಪುನಶ್ಚೇತನಗೊಂಡಾಗ ಮಾತ್ರ. ಇನ್ನು ಈದುಲ್ ಅಜ್ಹಾದ ವಿಷಯದಲ್ಲಿಯೂ ಕೂಡ ಕೆಲವು ಪಂಡಿತರ ಪ್ರಕಾರ ಅದೂ ಕೂಡ ಪವಿತ್ರ ಕುರ್ಆನ್ಗೆ ಸಂಬಂಧಿಸಿದಂತಹ ಸಂತೋಷಾಚರಣೆಯಾಗಿದೆ. ಯಾಕೆಂತ ಹೇಳಿದರೆ, ಈದುಲ್ ಅಜ್ಹಾ ನಾವು ಜುಲ್ಹಜ್ 10ನೇ ತಾರೀಕಿನಂದು ಮಾಡುತ್ತೇವೆ. ಜುಲ್ಹಜ್ 9ನೇ ತಾರೀಕಿನಂದು ಅರಫಾದಲ್ಲಿ ಜನರು ಸೇರುತ್ತಾರೆ. ಅರಫಾತ್ನ ದಿನ ಅದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ತಮ್ಮ ಕೊನೆಯ ಮತ್ತು ತಮ್ಮ ಪ್ರಥಮ, ಅವರು ಒಂದೇ ಹಜ್ಜನ್ನು ಮಾಡಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜೀವನದಲ್ಲಿ. ಅರಫಾತ್ನ ಮೈದಾನದಲ್ಲಿದ್ದಾಗ ಅವರ ಮೇಲೆ ಒಂದು ವರದಿಯ ಪ್ರಕಾರ ಕೊನೆಯ ವಾಣಿ, ಪವಿತ್ರ ಕುರ್ಆನ್ನ ಕೊನೆಯ ವಾಣಿ ಆ ದಿನ ಅವತೀರ್ಣಗೊಂಡಿತು. ಆ ವಾಣಿ ಯಾವುದು? ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ವ ಅತ್ಮಮ್ತು ಅಲೈಕುಂ ನಿಅಮತಿ ವ ರದೀತು ಲಕುಮುಲ್ ಇಸ್ಲಾಮ ದೀನ. ನಾವು ನಮ್ಮ ಧರ್ಮವನ್ನು ನಿಮಗೆ ಪರಿಪೂರ್ಣಗೊಳಿಸಿದ್ದೇವೆ, ನಮ್ಮ ಅನುಗ್ರಹಗಳನ್ನು ನಿಮ್ಮ ಮೇಲೆ ಪೂರ್ತೀಕರಿಸಿದ್ದೇವೆ ಮತ್ತು ಇಸ್ಲಾಮನ್ನು ಧರ್ಮವನ್ನಾಗಿ ನಿಮಗೆಲ್ಲರಿಗೂ ನಾವು ಮೆಚ್ಚಿದ್ದೇವೆ ಎಂದು ಹೇಳಲಾಗಿದೆ. ಈ ರೀತಿ ಪವಿತ್ರ ಕುರ್ಆನ ಅವತೀರ್ಣಗೊಂಡಂತಹ ಕೊನೆಯ ವಾಕ್ಯಗಳ ಮೂಲಕ ಪವಿತ್ರ ಕುರ್ಆನನ್ನು ಸಂಪೂರ್ಣವಾಗಿ ಜನರಿಗೆ ಸಮರ್ಪಿಸಲಾಯಿತು. ಆದ್ದರಿಂದ ಪವಿತ್ರ ಕುರ್ಆನ್ ನನ್ನು ಜನರಿಗೆ ಕೊಡಲಾದಂತಹ ದಿನ ಅದು. ಸಂಪೂರ್ಣವಾದಂತಹ ಒಂದು ಇಸ್ಲಾಮಿನ ವಿಧಾನವನ್ನು, ಸಂಪೂರ್ಣವಾದಂತಹ ಒಂದು ಇಸ್ಲಾಮಿನ ಪದ್ಧತಿಯನ್ನು ಜನರಿಗೆ ಕೊಡಲಾದಂತಹ ದಿನ. ಅದರ ಮರುದಿನ ಸಂತೋಷಾಚರಣೆ ಮಾಡಲಾಗುತ್ತದೆ. ಆದ್ದರಿಂದ ಫಬಿಜಾಲಿಕ ಫಲ್ಯಫ್ರಹು, ಅಲ್ಲಾಹನು ಕೂಡ ನಮಗೆ ಅಂತಹ ಅವಕಾಶಗಳನ್ನು ಕಲ್ಪಿಸಿದ್ದಾನೆ. ಇದು ಸಂತೋಷಾಚರಣೆ ಮಾಡಬೇಕಾದಂತಹ ಸಂದರ್ಭವಾಗಿದೆ. ಹುವ ಖೈರುಂ ಮಿಮ್ಮಾ ಯಜ್ಮಊನ್, ನೀವು ಸಂಗ್ರಹಿಸುವಂತಹ ಎಲ್ಲ ವಸ್ತುಗಳಿಗಿಂತಲೂ ಉತ್ತಮವಾದುದು ಈ ಪವಿತ್ರ ಕುರ್ಆನ್ ಆಗಿದೆ. ನಾವು ಎಷ್ಟೆಲ್ಲ ವಿಷಯಗಳನ್ನು ಸಂಗ್ರಹಿಸುತ್ತೇವೆ ಲೋಕದಲ್ಲಿ, ನಮಗೆ ಎಷ್ಟೆಲ್ಲ ವಿಷಯಗಳನ್ನು ನಾವು ನಮ್ಮ ಅಕೌಂಟ್ನಲ್ಲಿ ನಾವು ಎಣಿಸಿಕೊಳ್ಳುತ್ತೇವೆ. 4 ಮಕ್ಕಳಿದ್ದಾರೆ, 5 ಮೊಮ್ಮಕ್ಕಳಿದ್ದಾರೆ, ಮತ್ತು 2 ಎಕರೆ ಜಾಗ ಇದೆ, 1 ಫ್ಲ್ಯಾಟ್ ಇದೆ, 2 ಮನೆ ಇದೆ, ಮತ್ತು ಬ್ಯಾಂಕಿನಲ್ಲಿ ಇಷ್ಟು ಲಕ್ಷ ರೂಪಾಯಿ ಇದೆ, ಇತ್ಯಾದಿಗಳನ್ನೆಲ್ಲ ನಾವು ಗಣಿಸಿಕೊಳ್ಳುತ್ತೇವೆ. ಇದೆಲ್ಲವೂ ಕೂಡ ನಾವು ಶೇಖರಣೆ ಮಾಡಿದಂತಹ ವಸ್ತುಗಳು. ಎಲ್ಲರೂ ಕೂಡ ಶೇಖರಣೆ ಮಾಡುತ್ತಾರೆ.
ಆದರೆ ಲೋಕದ ಎಲ್ಲ ವಸ್ತುಗಳು, ನಾವು ಶೇಖರಿಸಿಟ್ಟಂತಹ ವಸ್ತುಗಳೊಂದಿಗೆ ನಮ್ಮ ಸಂಪರ್ಕದ ಕೊಂಡಿ ಯಾವುದು? ಎಲ್ಲದಕ್ಕೂ ಕೂಡ ಒಂದು ಸಂಪರ್ಕ ಇದೆ. ಉದಾಹರಣೆಗೆ ಉಳ್ಳಾಲಕ್ಕೆ ನೀವು ಹೋಗಬೇಕಂತ ಹೇಳಿದರೆ ಸಂಪರ್ಕದ ಕೊಂಡಿ ಸೇತುವೆ. ಈ ಉಳ್ಳಾಲ ಸೇತುವೆ ಆಗುವುದಕ್ಕಿಂತ ಮೊದಲು ದೋಣಿಯಲ್ಲಿ ಜನರು ಹೋಗ್ತಾ ಇದ್ದರು ಅಂತ ಹೇಳಿದ್ದನ್ನು ಕೇಳಿದ್ದೇನೆ, ನೋಡಿಲ್ಲ ನಾನು. ಆದ್ದರಿಂದ ಆಗ ಸಂಪರ್ಕದ ಸೇತುವೆ, ಸಂಪರ್ಕದ ಸಾಧನ ಅದು ಯಾವುದು? ದೋಣಿಯಾಗಿತ್ತು. ಹೀಗೆ ಎಲ್ಲದೂ ತಲುಪಬೇಕಾದರೆ ಒಂದು ಸಂಪರ್ಕದ ಸಾಧನ ಇರಬೇಕು. ಲೋಕದ ಇಷ್ಟೆಲ್ಲ ವಸ್ತುಗಳನ್ನು ನಾವು ಶೇಖರಿಸಿಟ್ಟಿದ್ದೇವೆ ಮತ್ತು ಇಷ್ಟೆಲ್ಲ ವಸ್ತುಗಳ ಜೊತೆಗೆ ನಾವು ನಮ್ಮದು ಎಂದು ಹೇಳುತ್ತೇವೆ, ಅದು ನನ್ನದು ಎನ್ನುವಂತಹ ಒಂದು ಧಾಟಿಯಲ್ಲಿ ನಾವು ಮಾಡುತ್ತೇವೆ. ಅದರ ಜೊತೆಗೆ ನಮ್ಮ ಸಂಬಂಧದ ಕೊಂಡಿ ಯಾವುದು? ಸಂಪರ್ಕದ ಸೊಂಡಿ ಒಂದು ಉಸಿರು. ಆ ಉಸಿರು ಒಳಗೆ ಹೋಗಿ ಒಳಗೆ ಇದ್ದರೆ ಅದು ನಮ್ಮ ಸ್ವೀಕರಿಸಿಟ್ಟಿದಂತಹ ಎಲ್ಲ ಸಾಧನಗಳು ಕೂಡ ಅದು ಯಾರ್ಯಾರದಾಗಿ ಬಿಡುತ್ತದೆ, ನಮ್ಮದಾಗಿರುವುದಿಲ್ಲ. ಆ ಉಸಿರು ಹೊರಹೋಗಿ ಹೊರಗೆ ನಿಂತು ಬಿಟ್ಟರೆ ಆಗಲೂ ಕೂಡ ನಾವು ಶೇಖರಿಸಿಟ್ಟಂತಹ ಎಲ್ಲ ವಸ್ತುಗಳು ಯಾರ್ಯಾರದಾಗಿ ಬಿಡುತ್ತದೆ, ನಮ್ಮದಾಗಿ ಉಳಿಯುವುದಿಲ್ಲ. ಆದ್ದರಿಂದ ಅಷ್ಟು ಸೂಕ್ಷ್ಮವಾದ ಸಂಬಂಧ. ಆ ಸೂಕ್ಷ್ಮವಾದ ಸಂಬಂಧದ ಬಗ್ಗೆ ನಾವು ಹೇಳುತ್ತೇವೆ, ಅದು ನನ್ನದು ಮತ್ತು ಅದನ್ನು ನಾನು ಮಾಡಿದ್ದೇನೆ ಮತ್ತು ಅದೇ ನನ್ನ ಬಳಿ ಇರುವಂತಹ ಎಲ್ಲ ದೊಡ್ಡ ವಸ್ತು ಅಂಥೇಳಿ ನಾವು ಭಾವಿಸುತ್ತೇವೆ. ಆದರೆ ವಾಸ್ತವಿಕತೆಯನ್ನು ಅರಿತರೆ ಅದರ ಜೊತೆಗೆ ಸಂಬಂಧ ಬಹಳ ಸೂಕ್ಷ್ಮವಾದಂತಹ ಸಂಬಂಧ. ಆ ಸಂಬಂಧ ಯಾವ ಕ್ಷಣದಲ್ಲೂ ಕೊನೆಗೊಂಡು ಬಿಡಬಹುದು. ನಿಮ್ಮ ಉತ್ತಮವಾದಂತಹ ವಾರ್ಡ್ರೋಬ್ನಲ್ಲಿ 10 ಒಳ್ಳೊಳ್ಳೆಯ ಬಟ್ಟೆ ಇರಬಹುದು. ಬೇರೆ ಬೇರೆ ಒಕೇಷನ್ನಲ್ಲಿ ಯಾವ ರೀತಿ ನೀವು ಧರಿಸಬೇಕು ಎನ್ನುವಂತಹ ಒಕೇಷನ್ಗೆ ಬದ್ಧವಾದಂತಹ ಬಟ್ಟೆಗಳು ಅದೆಲ್ಲ ಇರಬಹುದು. ಆದರೆ ಉಸಿರು ನಿಂತು ಬಿಟ್ಟರೆ ಆ ಯಾವ ಬಟ್ಟೆಗಳು ನಿಮಗೆ ಬೇಕಾಗಿರುವುದಿಲ್ಲ. ನಿಮಗೆ ಬೇಕಾಗಿರುವುದು 2 ತುಂಡು ಬಟ್ಟೆಗಳು ಮಾತ್ರ. ಇಂತಹ ಸಂಬಂಧ ನಮಗೆ ಎಲ್ಲ ಇರುವಂತಹ ಸಂಬಂಧ. ಆದರೆ ಆ ಎಲ್ಲ ಸಂಬಂಧಕ್ಕಿಂತ ಉತ್ತಮವಾದ ಸಂಬಂಧ ಯಾವುದು ಅಂತ ಹೇಳಿದರೆ, ಹುವ ಖೈರುಂ ಮಿಮ್ಮಾ ಯಜ್ಮಊನ್, ನೀವು ಶೇಖರಿಸಿಟ್ಟಂತಹ ಎಲ್ಲ ವಸ್ತುಗಳಿಗಿಂತ ಉತ್ತಮವಾದ್ದು ಯಾವುದು ಅಂತ ಹೇಳಿದರೆ ಈ ಪವಿತ್ರ ಕುರ್ಆನ್. ಆ ಪವಿತ್ರ ಕುರ್ಆನ್ನೊಂದಿಗೆ ಸಂಬಂಧ ಜೋಡಿಸಿ ಅದರಂತೆ ನಿಮ್ಮ ಜೀವನವನ್ನು ಬದಲಾಯಿಸಿದ್ದೀರಿ ಎಂದಾದರೆ ಅದರಿಂದಾಗಿ ಉಳಿಯುವಂತಹ ಸತ್ಕರ್ಮಗಳು ಅದು ನಿಮ್ಮ ಶೇಖರಿಸಿದಂತಹ ವಿಷಯಗಳು. ಆ ಪವಿತ್ರ ಕುರ್ಆನನ್ನು ನೀವು ಓದಿದ್ದೀರಿ, ಜನರಿಗೆ ತಲುಪಿಸುತ್ತೀರಿ ಅಂತ ಹೇಳಿದರೆ ಅದು ಮನುಷ್ಯರಿಗೆ ಅತ್ಯಂತ ಪ್ರಯೋಜನಕಾರಿಯಾದಂತಹ ವಿದ್ಯೆ, ಅದು ಕೂಡ ಉಳಿಯುವಂತಹ ಸಾಧನ. ಯಾಕಂತ ಹೇಳಿದರೆ ಇದಾ ಮಾತಲ್ ಇನ್ಸಾನು ಇನ್ಕತಾ ಅಮಲುಹು ಇಲ್ಲಾ ಮಿನ್ ಸಲಾಸಿನ್, 3 ವಸ್ತುಗಳು ಬಿಟ್ಟರೆ ಬೇರೆ ಎಲ್ಲ ಕರ್ಮಗಳು ಕೂಡ ಸ್ಥಗಿತಗೊಳ್ಳುತ್ತದೆ ವ್ಯಕ್ತಿ ನಿಧನ ಹೊಂದಿದಾಗ. ಯಾವುದು ಆ 3 ವಸ್ತುಗಳು? ಸದಕತಿನ್ ಜಾರಿಯ, ಔ ಇಲ್ಮಿನ್ ಯುಂತಫೌ ಬಿಹಿ, ಔ ವಲದಿನ್ ಸಾಲಿಹಿನ್ ಯದುಉ ಲಹು, ನೀವು ಕೊಡುವಂತಹ ದಾನ ಧರ್ಮಗಳು ಮತ್ತು ನೀವು ಕೊಡುವಂತಹ ಜನರಿಗೆ ಪ್ರಯೋಜನಕಾರಿಯಾದಂತಹ ವಿದ್ಯೆ, ಅದರಲ್ಲಿ ಪವಿತ್ರ ಕುರ್ಆನ್ನ ವಿದ್ಯೆಯೂ ಕೂಡ ಸೇರಿದೆ. ಪವಿತ್ರ ಕುರ್ಆನ್ನ ವಿದ್ಯೆ ಆಗಬೇಕಾಗಿಲ್ಲ, ನೀವು ಪ್ರಯೋಜನಕಾರಿಯಾದಂತಹ ವಿದ್ಯೆ. ಇಂಜಿನಿಯರಿಂಗ್ ನೀವು ಜನರಿಗೆ ಕಲಿಸಿದ್ದೀರಿ, ಒಬ್ಬ ಇಂಜಿನಿಯರ್ ಆಗಿದ್ದಾನೆ, ಅದರಿಂದ ಅವನಿಗೆ ಪ್ರಯೋಜನ ಆಗಿದೆ ಅಂತ ಹೇಳಿದರೆ ಅದು ಕೂಡ ಮನುಷ್ಯನಿಗೆ ಪ್ರಯೋಜನಕಾರಿಯಾದಂತಹ ವಿದ್ಯೆ ಎಂಬುದು ಕೂಡ ಇದೆ. ಆದರೆ ಪವಿತ್ರ ಕುರ್ಆನ್ನ ವಿದ್ಯೆ ಯಾಕೆ ಅಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದು, ಖೈರುಕುಂ ಮನ್ ತಅಲ್ಲಮಲ್ ಕುರ್ಆನ ವ ಅಲ್ಲಮ, ನಿಮ್ಮಲ್ಲಿ ಅತ್ಯಂತ ಒಳ್ಳೆಯ ವ್ಯಕ್ತಿಯವರು ಅನೇಕ ರೀತಿಯ ವಿಷಯಗಳನ್ನು ಬೋಧಿಸುವವರಿದ್ದಾರೆ, ಅವರೆಲ್ಲರೂ ಕೂಡ ಪ್ರಯೋಜನಕಾರಿಯಾದಂತಹ ವಿದ್ಯೆಯನ್ನೇ ಬೋಧಿಸುತ್ತಾರೆ. ಆದರೆ ಎಲ್ಲ ಬೋಧಿಸುವಂತಹ ಎಲ್ಲ ಜನರಿಗಿಂತಲೂ ಉತ್ತಮವಾದಂತಹ ಬೋಧಕರು ಯಾರು ಅಂತ ಹೇಳಿದರೆ ಯಾರು ಸ್ವತಃ ಕುರ್ಆನನ್ನು ಕಲಿಯುತ್ತಾರೋ ಇತರರಿಗೆ ಕಲಿಸುತ್ತಾರೋ ಅವರು ಅತ್ಯಂತ ಒಳ್ಳೆಯ ವ್ಯಕ್ತಿಗಳು ಎಂದು ಹೇಳಲಾಗಿದೆ. ಆದ್ದರಿಂದ ಅದು ಕೂಡ ನಿಮಗೆ ಉಳಿಯುವಂಥದ್ದಾಗಿದೆ. ಆದ್ದರಿಂದ ನೀವು ಇಲ್ಲಿ ಗಳಿಸಿಕೊಳ್ಳುವಂತಹ ಎಲ್ಲ ವಸ್ತುಗಳಿಗಿಂತಲೂ, ಶೇಖರಿಸಿಟ್ಟುಕೊಳ್ಳುವಂತಹ ಎಲ್ಲ ವಸ್ತುಗಳಿಗಿಂತಲೂ ಕೂಡ ಅತ್ಯಂತ ಮುಖ್ಯವಾದ್ದು ಪವಿತ್ರ ಕುರ್ಆನ್ ಆಗಿದೆ. ಅದೇ ರೀತಿಯಲ್ಲಿ ಪವಿತ್ರ ಕುರ್ಆನ್ನ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿರ್ಣಾಯಕ ದಿನದಂದು ಶಿಫಾತ್ ಮಾಡುವಂತಹ ಸಾಧನ ಕೂಡ ಪವಿತ್ರ ಕುರ್ಆನ್ ಆಗಿದೆ. ಯಾಕೆಂತ ಹೇಳಿದರೆ ಅಲ್ ಕುರ್ಆನು ವಸ್ಸಿಯಾಮು ಯಶ್ಫಆನಿ ಲಿಲ್ ಅಬ್ದ್, ಪವಿತ್ರ ಕುರ್ಆನ್ ಮತ್ತು ರಮದಾನ್ ತಿಂಗಳಿನ ಉಪವಾಸ ವ್ರತ ಇದು ದಾಸನ ಬಗ್ಗೆ ಶಿಫಾರಸ್ಸು ಮಾಡುತ್ತದೆ. ನಿರ್ಣಾಯಕ ದಿನದಂದು ಯಾರಿಗೂ ಯಾರ ಶಿಫಾರಸ್ಸು ಕೂಡ ಉಳಿಯುವುದಿಲ್ಲ. ನಾನು ಕುವೈತ್ನಲ್ಲಿರುವಂತಹ ಒಬ್ಬ ವ್ಯಕ್ತಿ. ಕುವೈತ್ನಲ್ಲಿ ಬಹಳ ಒಂದು ಮಾತಿದೆ, ಅಲ್ಲಿ ವಾಸ್ತಾ ಫೌಕುಲ್ ಕಾನೂನ್ ಅಂಥೇಳಿ. ವಾಸ್ತಾ ಅಂತ ಹೇಳಿದರೆ ಇನ್ಫ್ಲೂಯೆನ್ಸ್, ಒಬ್ಬನ ಶಿಫಾರಸ್ಸು ಹಿಡಿದುಕೊಂಡು ನೀವು ಹೋದರೆ ಅದು ನಿಮಗೆ ಕಾನೂನಿಗಿಂತ ಮೇಲೆ ಪಟ್ಟದ್ದು. ಶಿಫಾರಸ್ಸು ಇದ್ದರೆ ಎಲ್ಲ ಮಾಡ್ಬೋದು ಕುವೈತ್ನಲ್ಲಿ, ಅದು ಇಲ್ಲಿ ಕೂಡ ಇರುವಂಥದ್ದು. ಒಬ್ಬನ ದೊಡ್ಡ ಶಿಫಾರಸ್ಸು, ಮಂತ್ರಿಯ ಶಿಫಾರಸ್ಸು ತೆಗೆದುಕೊಂಡು ಹೋದರೆ ಅನೇಕ ಕೆಲಸ ಆಗ್ತದೆ. ಆದ್ದರಿಂದ ಇಂತಹ ಲೋಕದಲ್ಲಿ ನಾವು ಬೇರೆ ಬೇರೆ ಶಿಫಾರಸ್ಸು ಹಿಡಿದುಕೊಂಡು ಹೋಗ್ತೇವೆ. ನಮಗೆ ಬೇರೆ ಬೇರೆ ರೀತಿಯ ಹಣಬಲ ಇದೆ, ಕೆಲವರಿಗೆ ರಟ್ಟೆ ಬಲ ಇದೆ, ಕೆಲವರಿಗೆ ಧನಬಲ ಇದೆ, ಕೆಲವರಿಗೆ ಸಂಪರ್ಕದ ಬಲ ಇದೆ, ಕೆಲವರು ಹೈ ನೆಟ್ವರ್ಕ್ ಇಂಡಿವಿಜುವಲ್ ಎಂದು ಹೇಳ್ತಾರೆ. VIP ಅಂತ ಒಬ್ಬರಿದ್ದಾರೆ, VIP ಅಂತ ಇದ್ದಾರೆ, ಇನ್ನೊಂದು ಹೈ ನೆಟ್ವರ್ಕ್ ಇಂಡಿವಿಜುವಲ್. ಎಲ್ಲ ಕಡೆ ಅವರಿಗೆ ಸಂಬಂಧ ಇದೆ, ಯಾವುದಾದ್ರೂ ಅವರು ಯಾವ ಕೆಲಸ ಬೇಕಾದರೂ ಮಾಡಿ ಬರ್ತಾರೆ, ಅಂಥ ಇನ್ಫ್ಲೂಯೆನ್ಸ್ ಎಲ್ಲ ಇದೆ. ಆದರೆ ಅಲ್ಲಿ ಅಲ್ಲಾಹನ ಕಟಕಟೆಯಲ್ಲಿ ನಿಂತುಕೊಂಡಾಗ ಎಲ್ಲವೂ ಕೊನೆಗೊಂಡು ಬಿಡುತ್ತದೆ.
ಆಗ ನಿಮಗೆ ಇರುವಂಥದ್ದು ನಿಮ್ಮ ಸತ್ಕರ್ಮಗಳು ಮಾತ್ರ. ಅದರ ಜೊತೆಗೆ ಪವಿತ್ರ ಕುರ್ಆನ್, ರಮದಾನ್ ತಿಂಗಳಿನ ಉಪವಾಸ ವ್ರತ, ಇದೆಲ್ಲವೂ ಕೂಡ ಇದರೊಂದಿಗೆ ನಿಮ್ಮ ಸಂಬಂಧ ಇದೆ ಎಂದಾದರೆ, ಅಲ್ ಕುರ್ಆನು ವಶಿಯಾಮು ಯಸ್ಆನಿ ಲಿಲ್ ಅಬ್ದ್ ಯಕೂಲುಲ್ ಕುರ್ಆನ್ ಇನ್ನೀ ಮನಾತು ನೌಮ ಬಿಲ್ಲೈಲ್ ವ ಯಕೂಲು ಸಿಯಾಮ್ ಇನ್ನೀ ಮನಾತು ತಾಮ ವಶಹವಾತ ಬಿನ್ನಹಾರ್ ಫಶಫಿನಿ ಫೀ. ಪವಿತ್ರ ಕುರ್ಆನ್ ಹೇಳುತ್ತದೆ, ಇವನು ರಾತ್ರಿ ಮಲಗಲಿಲ್ಲ, ನಿಂತು ಓದುತ್ತಿದ್ದ ತಹಜ್ಜುದ್ ನಮಾಜ್ನಲ್ಲಿ. ಅದನ್ನೇ ನಾವು ಇದು ತರಾವೀಹ್ ನಮಾಜ್ ಎಂದು ಹೇಳುತ್ತೇವೆ. ಅದು ಕಿಯಾಮುಲ್ ಲೈಲ್. ತರಾವೀಹ್ ಎಂಬ ಪದ ಕುರ್ಆನ್ನಲ್ಲಿಲ್ಲ. ಆದರೆ ಆ ತರಾವೀಹ್ ನಮಾಜ್ಗೆ ಇರುವಂತಹ ಇನ್ನೊಂದು ಪದ ಯಾವುದಂತ ಹೇಳಿದರೆ ಕಿಯಾಮುಲ್ ಲೈಲ್, ರಾತ್ರಿ ಜಾಗರಣೆ ಮಾಡುವುದು. ಆದರೆ ನಮ್ಮ ತರಾವಿಗಳೆಲ್ಲ 8 ಗಂಟೆ ಆಗುವಾಗ ಮುಗಿದು ಬಿಡ್ತದೆ. ಮತ್ತು ನಮಗೆ ಅಟ್ರಾಕ್ಷನ್ ಕೂಡ ಎಲ್ಲಿದೆ ಅಂತ ಹೇಳಿದರೆ, ಅಲ್ಲಿ ಹೋಗುವ ಆ ಮಸೀದಿಯಲ್ಲಿ 20 ಗಂಟೆಯಲ್ಲೆಲ್ಲ 20 ನಿಮಿಷದಲ್ಲೆಲ್ಲ ಮುಗೀತದೆ ಆ ಅಟ್ರಾಕ್ಷನ್. ಆದರೆ ಸಾಮಾನ್ಯವಾಗಿ ಹೇಳಲಾಗುವಂತಹ ಮಾತು ಯಾವುದು ಅಂತ ಹೇಳಿದರೆ ಕಿಯಾಮುಲ್ ಲೈಲ್, ರಾತ್ರಿ ಜಾಗರಣೆ, ರಾತ್ರಿ ನಿಂತುಕೊಂಡು ಪವಿತ್ರ ಕುರ್ಆನನ್ನು ಕೇಳುವುದು ಮತ್ತು ಪವಿತ್ರ ಕುರ್ಆನನ್ನು ಕರೆಯುವುದು. ಅಂತಹ ಕಿಯಾಮುಲ್ ಲೈಲ್ನ ಬಗ್ಗೆ ಪವಿತ್ರ ಕುರ್ಆನ್ ಹೇಳುತ್ತದೆ, ಇವನು ರಾತ್ರಿ ನಿಂತುಕೊಂಡು ನನ್ನನ್ನು ಓದುತ್ತಿದ್ದ. ಅದು ಕೇವಲ ರಮಜಾನ್ ತಿಂಗಳಿನ ಬಗ್ಗೆ ಮಾತ್ರ ಹೇಳಲಾಗುತ್ತಿರುವುದಲ್ಲ. ಬೇರೆ ಎಲ್ಲ ಸಂದರ್ಭಗಳಲ್ಲಿಯೂ ನೀವು ತಹಜ್ಜುದ್ ನಮಾಜ್ ನಿರ್ವಹಿಸುವುದಾದರೆ ಅಥವಾ ರಾತ್ರಿ ಜಾಗರಣೆ ಮಾಡಿ ಪವಿತ್ರ ಕುರ್ಆನ್ ಓದುವುದಾದರೆ, ಪವಿತ್ರ ಕುರ್ಆನ್ಗೆ ಸಮಯ ಕೊಡುವುದಾದರೆ, ಇವನು ನಿದ್ದೆಗೆಟ್ಟು ನನ್ನನ್ನು ಓದುತ್ತಿದ್ದ, ಫಶಫಿನಿ ಫೀ ಫಯುಷಫಾನ್, ಅಲ್ಲಾಹನು ಆ ಶಿಫಾರಸ್ಸನ್ನು ಸ್ವೀಕರಿಸುತ್ತಾನೆ ಮತ್ತು ಅವರಿಗೆ ಶಿಫಾರಸ್ಸನ್ನು ದಯಪಾಲಿಸುತ್ತಾನೆ, ಅವರಿಗೆ ಎಲ್ಲ ರೀತಿಯ ಪಾಪಮುಕ್ತಿಯನ್ನು ದಯಪಾಲಿಸುತ್ತಾನೆ ಎಂದು ಹೇಳಲಾಗಿದೆ. ಆದ್ದರಿಂದ ವಹುವ ಖೈರುಂ ಮಿಮ್ಮಾ ಯಜ್ಮಊನ್, ನಾವು ಗಳಿಸಿಕೊಳ್ಳುವಂತಹ ಎಲ್ಲ ವಸ್ತುಗಳಿಗಿಂತಲೂ ಕೂಡ ಅತ್ಯಂತ ಮುಖ್ಯವಾದಂತಹ ಸಾಧನ ಅದು ಪವಿತ್ರ ಕುರ್ಆನ್ ಆಗಿದೆ. ಮತ್ತು ಈ ಗ್ರಂಥದ ಬಗ್ಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನಲ್ಲಾಹ ಯರ್ಫೌ ಬಿಹಾದಲ್ ಕಿತಾಬಿ ಅಕ್ವಾಮನ್ ವಯದೌ ಬಿಹಿ ಆಖಿರೀನ್. ನಾವು ಈ ಗ್ರಂಥದ ಮೂಲಕ ಎಷ್ಟೋ ಸಮುದಾಯಗಳನ್ನು ಉನ್ನತಗೊಳಿಸಿದ್ದೇವೆ ಮತ್ತು ಎಲ್ಲೋ ಸಮುದಾಯಗಳನ್ನು ಪತನಕ್ಕೆ ತಳ್ಳಿಬಿಟ್ಟಿದ್ದೇವೆ. ಈ ಪವಿತ್ರ ಕುರ್ಆನನ್ನು ಯಾರು ಬಿಟ್ಟರೋ ಅವರು ಪತನಗ್ರಸ್ತರಾದರು ಮತ್ತು ಈ ಪವಿತ್ರ ಕುರ್ಆನನ್ನು ಯಾರು ಹಿಡಿದುಕೊಂಡರೋ ಅವರು ಔನ್ನತ್ಯವನ್ನು ತಮ್ಮದಾಗಿಸಿಕೊಂಡರು. ಇದನ್ನೇ ಅಲ್ಲಾಮಾ ಇಕ್ಬಾಲ್ ಅವರು ತಮ್ಮ ಉರ್ದು ಕವನದ ರೂಪದಲ್ಲಿ ಹೇಳುತ್ತಾರೆ, ಓ ಜಮಾನೆ ಮೇ ಮುಅಜ್ಜಿಸ್ ತೆ ಮುಸಲ್ಮಾನ್ ಹೋಕರ್ ಔರ್ ಹಮ್ ಖ್ವಾರ್ ಹುವೆ ತಾರಿಕೆ ಕುರ್ಆನ್ ಹೋಕರ್. ಅಂತಹ ನಾವು ಕುರ್ಆನನ್ನು ಕೈಬಿಟ್ಟವರಾಗಿ ಪತನಗ್ರಸ್ತರಾಗಿದ್ದೇವೆ ಮತ್ತು ಅವರು ಹಿರಿಯರು, ನಮಗಿಂತ ಮೊದಲು ಗತಿಸಿ ಹೋದಂತಹ ವ್ಯಕ್ತಿಗಳು, ಅವರು ಪವಿತ್ರ ಕುರ್ಆನನ್ನು ಹಿಡಿದುಕೊಂಡವರಾಗಿ ಪವಿತ್ರ ಕುರ್ಆನ್ನ ಪಾಲಕರಾಗಿ ಅತ್ಯಂತ ಪ್ರಗತಿಪರರಾಗಿದ್ದರು. ಈ ಮಾತು ಎಷ್ಟು ಸತ್ಯ ಎಂದು ಇತಿಹಾಸ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಗಳ ಇತಿಹಾಸವನ್ನೇ ನೋಡಿ. ಇಲ್ಲಿ ಎಷ್ಟೋ ಮಂದಿ ಸೌದಿಗೆ ಹೋದವರು, ಸೌದಿಯಲ್ಲಿ ಕೆಲಸ ಮಾಡಿದವರು, ಮಾಡುತ್ತಿರುವವರು ಎಲ್ಲ ಇರಬಹುದು. ಸೌದಿಯಲ್ಲಿ ನೀವು ನೋಡುವುದಾದರೆ ಬಹಳ ದೊಡ್ಡ ಮರುಭೂಮಿ, ಎಲ್ಲ ಕಡೆ ನೀವು ಈಗ ತೈಲದ ಸಂಪತ್ತಿನಿಂದಾಗಿ ದೊಡ್ಡ ದೊಡ್ಡ ಹೈವೇಗಳು ಬಂದಿದೆ, ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆ. ಒಂದು 50 ವರ್ಷಗಳ ಹಿಂದಿನ ಸೌದಿ ಅರೇಬಿಯಾವನ್ನು ಸ್ವಲ್ಪ ಕಲ್ಪಿಸಿ ನೋಡಿ, ಏನೂ ಇಲ್ಲ, ಮರುಭೂಮಿ, ಕೆಲವು ಒಂಟೆ ಮೇಯಿಸುವವರು. ಅಂತಹ ಒಂದು ಪ್ರದೇಶದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದರು. ಮತ್ತು ಆಗ ಜಗತ್ತಿನಲ್ಲಿ ಅತ್ಯಂತ ಪ್ರಬಲರಾದಂತಹ ವ್ಯಕ್ತಿಗಳು ಯಾರು? ರೋಮನ್ ಸಾಮ್ರಾಜ್ಯ ಮತ್ತು ಪರ್ಷಿಯನ್ ಸಾಮ್ರಾಜ್ಯ. ಪರ್ಷಿಯನ್ ಸಾಮ್ರಾಜ್ಯ ಅಂತ ಹೇಳಿದರೆ ಸೂಪರ್ ಪವರ್. ಈಗ ಅಮೆರಿಕ, ಬ್ರೆಜಿಲ್, ರಷ್ಯಾ, ಚೈನಾ ಇತ್ಯಾದಿಗಳು ಇದ್ದ ಹಾಗೆ. ಆದ್ದರಿಂದ ಸೂಪರ್ ಪವರ್ ಆಗಿದ್ದರು. ಅಂತಹ ಸೂಪರ್ ಪವರ್ ಅಂತ ಹೇಳಿದರೆ ರೋಮನ್ ಸಾಮ್ರಾಜ್ಯ, ಇನ್ನೊಂದು ಪರ್ಷಿಯನ್ ಸಾಮ್ರಾಜ್ಯ. ಅವರು ಇಬ್ಬರು ಸೂಪರ್ ಪವರ್ಗಳು. ಆ 2 ಸೂಪರ್ ಪವರ್ಗಳು ಅಲ್ಲೇ ಹತ್ತಿರದಲ್ಲಿದೆ. ರೋಮನ್ ಸಾಮ್ರಾಜ್ಯ ಅಂತ ಹೇಳಿದರೆ ಈಗಲೂ ಕೂಡ ನೀವು ಸಿರಿಯಾಕ್ಕೆ ಹೋದರೆ, ಜೋರ್ಡಾನ್ಗೆ ಹೋದರೆ ರೋಮನ್ ಸಾಮ್ರಾಜ್ಯದ ಪಳೆಯುಳಿಕೆಗಳನ್ನು ಈಗಲೂ ಕಾಣಲಿಕ್ಕೆ ಸಾಧ್ಯ ಇದೆ. ರೋಮನ್ ಸಾಮ್ರಾಜ್ಯಕ್ಕೆ 3 ರಾಜಧಾನಿಗಳಿತ್ತು. ಒಂದು ಡಮಾಸ್ಕಸ್, ಮತ್ತೊಂದು ಕಾನ್ಸ್ಟಾಂಟಿನೋಪಲ್ ಅಥವಾ ಈಗ ಇಸ್ತಾಂಬುಲ್ ಟರ್ಕಿಯ ರಾಜಧಾನಿ, ಅದು ಮತ್ತೊಂದು ಬಗ್ದಾದ್. ಅದೆಲ್ಲವೂ ಕೂಡ ರೋಮನ್ ಸಾಮ್ರಾಜ್ಯದ ಭಾಗಗಳಾಗಿತ್ತು. ದೊಡ್ಡ ಸಾಮ್ರಾಜ್ಯ ಅದು. ಇನ್ನೊಂದು ಪರ್ಷಿಯನ್ ಸಾಮ್ರಾಜ್ಯ, ಇರಾನ್ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳು ದೊಡ್ಡ ಸೂಪರ್ ಪವರ್ಗಳು. ಆ 2 ಸೂಪರ್ ಪವರ್ಗಳ ಮಧ್ಯದಲ್ಲಿ ಸೌದಿ ಅರೇಬಿಯಾ ಮತ್ತು ಈ ಹಿಜಾಜ್ ಎಲ್ಲ ಪ್ರದೇಶಗಳಿದೆ. ಆದರೆ ಅವರು ಆ ಪ್ರದೇಶವನ್ನು ಆಕ್ರಮಣ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಯಾರಿಗೆ ಬೇಕು ಒಂಟೆಗಾಗಿ ಯಾಕೆ ಆಕ್ರಮಣ ಮಾಡಬೇಕು? ಆದ್ದರಿಂದ ಯಾರೂ ಆಕ್ರಮಣ ಮಾಡಲಿಲ್ಲ. ಏನೂ ಇರಲಿಲ್ಲ ಅಲ್ಲಿ, ಬರಡು ಭೂಮಿ, ಒಂಟೆ ಮೇಯಿಸುವಂತಹ ಜನ, ಅತ್ಯಂತ ಕಡಿಮೆ ವಿದ್ಯಾಭ್ಯಾಸ ಇದ್ದಂತಹ ಜನ. ಆ ಪ್ರದೇಶದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರವಾದಿಯನ್ನಾಗಿ ಆರಿಸಲಾಯಿತು ಮತ್ತು ಪವಿತ್ರ ಕುರ್ಆನನ್ನು ಗ್ರಂಥವನ್ನಾಗಿ ಅವರಿಗೆ ಕೊಡಲಾಯಿತು. ಆ ಗ್ರಂಥದ ಆಧಾರದಲ್ಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 40 ವರ್ಷಗಳಲ್ಲಿ ಆ ಸಾಧನೆ ಮಾಡಿರಲಿಲ್ಲ.
40ನೇ ವರ್ಷದಲ್ಲಿ ಪ್ರವಾದಿಯಾದರು. 40ರಿಂದ 63 ವರ್ಷಗಳ ತನಕದ ಚರಿತ್ರೆಯನ್ನು ನೀವು ನೋಡುವುದಾದರೆ ಆ ಇಡೀ ಪ್ರದೇಶ ಬದಲಾಗಿ ಬಿಟ್ಟಿತು. ಅನಂತರ ಅದರ ಇನ್ಫ್ಲೂಯೆನ್ಸ್, ಅದರ ಪರಿಣಾಮ ವಿಸ್ತರಿಸುತ್ತಲೇ ಹೋಯಿತು. 50 ವರ್ಷಗಳಲ್ಲಿ ಇನ್ನಷ್ಟು ಬೆಳೆಯಿತು, 100 ವರ್ಷಗಳಲ್ಲಿ ಇನ್ನಷ್ಟು ಬೆಳೆಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಏನೂ ಇಲ್ಲದಾಗಲೂ ಹೇಳುತ್ತಿದ್ದರು. ಮದೀನಾಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಏನೂ ಇರಲಿಲ್ಲ. ಒಂದು ಒಂಟೆ, ಅದು ಕೂಡ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರಿಂದ ಸಾಲ ಪಡೆದಂತಹ ಒಂಟೆ, ಏನೂ ಇರಲಿಲ್ಲ. ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಸುರಾಕ ಬೆನ್ನಟ್ಟಿ ಬಂದು ಹತ್ತಿರಕ್ಕೆ ಬಂದು ಬಿಟ್ಟನು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯಿಂದಾಗಿ ಸುರಾಕ ಬಿದ್ದು ಕೊನೆಗೆ ಕ್ಷಮೆ ಕೇಳಿದನು. ಇವರ ಬಳಿ ಒಂದು ರೀತಿಯ ವಿಶಿಷ್ಟವಾದಂತಹ ಒಂದು ಅರ್ಹತೆ ಇವರಲ್ಲಿದೆ, ಆದ್ದರಿಂದಲೇ ದಿವ್ಯವಾದಂತಹ ಸಹಾಯ ಇವರಲ್ಲಿದೆ ಎಂದವನಿಗೆ ಮನವರಿಕೆಯಾದಾಗ ಕ್ಷಮೆ ಕೇಳಿ ನಾನು ಮರಳಿ ಹೋಗುತ್ತೇನೆ, ನನಗೆ ಸುರಕ್ಷೆ ಕೊಡಿ ಎಂದು ಹೇಳಿದರು. ಆಗ ಆ ಸಂದರ್ಭದಲ್ಲಿ ಅವರು ಹೇಳಿದರು, ಸುರಾಕ, ಕಿಸ್ರಾನ ಬಳೆಗಳನ್ನು ನೀವು ತೊಡುವಂತಹ ದಿನ ನಿನಗೆ ನೆನಪಿರಲಿ. ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯ ಬಳೆ, ಅದನ್ನು ನೀವು ತೊಡಲಿಕ್ಕಿರುವೆ ಎಂದು ಯಾವಾಗ ಹೇಳಿದರೂ ಏನೂ ಇರಲಿಲ್ಲ. ಒಂದು ಒಂಟೆ, ಸಾಲ ಪಡೆದಂತಹ ಒಂಟೆ, ಮತ್ತು ಮಕ್ಕಾದಿಂದ ಮದೀನಾಕ್ಕೆ ಹೋಗುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮುಂದೆ ಎಲ್ಲಿಗೆ ಹೋಗಬೇಕು, ಏನು ಅವಸ್ಥೆ ಆಗಲಿಕ್ಕಿದೆ ಮದೀನಾದಲ್ಲಿ, ಮತ್ತು ಹಿಂದೆ ಜನರು ಬೆನ್ನಕ್ಕೆ ಬರುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನಿಶ್ಚಿತವಾಗಿ ಗೊತ್ತಿತ್ತು, ಈ ರೋಮನ್ ಸಾಮ್ರಾಜ್ಯ, ಈ ಪರ್ಷಿಯನ್ ಸಾಮ್ರಾಜ್ಯ ಎಲ್ಲವೂ ಕೂಡ ಅಧೀನವಾಗಲಿಕ್ಕಿದೆ. ಅದನ್ನು ಅನೇಕ ಬಾರಿ ಅವರು ಅದರ ಶುಭ ನುಡಿಯನ್ನು, ಅದರ ಶುಭವಾರ್ತೆಯನ್ನು, ಮೊದಲೇ ಅದರ ಬಗ್ಗೆ ಆ ಮಾತುಗಳನ್ನು ಅರ್ಹಿಸಿದರು. ಆದರೆ ಅದು ಸತ್ಯವಾಗಿದ್ದನ್ನು ನಾವು ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರ ಜೀವನ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಇರಾನನ್ನು ಜಯಿಸಲಾಯಿತು, ಮತ್ತಿತರ ಪ್ರದೇಶಗಳನ್ನು ಜಯಿಸಲಾಯಿತು. ಕೊನೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಆ ಮಾತುಗಳು ಸತ್ಯವಾಯಿತು. ಹೀಗೆ ಆ ಸಂದರ್ಭದಲ್ಲೇ ಅವರು ಹೇಳುತ್ತಿದ್ದರು, ಈ ಎಲ್ಲ ಪ್ರದೇಶಗಳು ನಮ್ಮ ಅಧೀನಕ್ಕೆ ಬರಲಿದೆ. ಅದು ಆಯಿತು. ರೋಮನ್ ಸಾಮ್ರಾಜ್ಯವನ್ನು ಕೂಡ ಮುಸ್ಲಿಮರು ಜಯಿಸಿದರು, ಪರ್ಷಿಯನ್ ಸಾಮ್ರಾಜ್ಯವನ್ನು ಕೂಡ ಜಯಿಸಿದರು, ಮತ್ತು ಎಷ್ಟೆಷ್ಟು ದೂರದ ಪ್ರದೇಶಗಳು ಮುಸ್ಲಿಮರ ವಶವಾದವು. ಯಾವ ಕಾರಣಕ್ಕಾಗಿ? ಪವಿತ್ರ ಕುರ್ಆನ್ನ ಕಾರಣದಿಂದಾಗಿ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಇನ್ನಲ್ಲಾಹ ಯರ್ಫೌ ಬಿಹಾದಲ್ ಕಿತಾಬಿ ಅಕ್ವಾಮನ್ ವಯದೌ ಬಿಹಿ ಆಖಿರೀನ್. ಈ ಗ್ರಂಥದ ಮೂಲಕ ನಾವು ಎಷ್ಟೋ ಸಮುದಾಯಗಳಿಗೆ ಔನ್ನತ್ಯವನ್ನು ದಯಪಾಲಿಸುತ್ತೇವೆ, ಮತ್ತು ಎಷ್ಟೋ ಸಮುದಾಯಗಳು ಪತನಗ್ರಸ್ತರಾಗುತ್ತಾರೆ. ಅದರ ಚರಿತ್ರೆ ನಮಗೆ ಕಂಡುಬರುತ್ತದೆ. ಇನ್ನು 13ನೇ ಶತಮಾನದಲ್ಲಿ ಇಸ್ಲಾಂ ತಲುಪಿತು ಎಲ್ಲಿಗೆ? ಮಧ್ಯ ಫಾರ್ ಈಸ್ಟ್ ಕಂಟ್ರೀಸ್ ಎಂದು ನಾವು ಹೇಳುತ್ತೇವೆ, ದೂರ ಪ್ರಾಚ್ಯ ರಾಷ್ಟ್ರಗಳು, ಇಂಡೋನೇಷ್ಯಾ, ಮಲೇಷ್ಯಾ ಇತ್ಯಾದಿ ಪ್ರದೇಶಗಳು. ಅದರ ಹತ್ತಿರದಲ್ಲಿ ಈಗಲೂ ಇದೆ ಥಾಯ್ಲ್ಯಾಂಡ್. ಅಲ್ಲಿಗೆ ಜನರು ತಲುಪಲಿಲ್ಲ, ಅಲ್ಲಿ ಇಸ್ಲಾಮಿನ ಸಂದೇಶ ಹೋಗಲಿಲ್ಲ. ಕೆಲವು ಮಂದಿ ಇದ್ದಾರೆ ಥಾಯ್ಲ್ಯಾಂಡಿನಲ್ಲಿ ಒಂದು ಪ್ರದೇಶ ಇದೆ, ಫುಕೆಟ್. ಬಹಳ ಸುಂದರವಾದಂತಹ ಒಂದು ಪ್ರದೇಶ, ಜಗತ್ತಿನ ಅತ್ಯಂತ ಸುಂದರವಾದ ಪ್ರದೇಶಗಳಲ್ಲೊಂದು. ಅತ್ಯಂತ ಸುಂದರವಾದ ಪರ್ವತ ಪ್ರದೇಶಗಳ ಶ್ರೇಣಿಯಲ್ಲಿ ಕಂಡುಬರ್ತದೆ. ಎಲ್ಲ ಪರ್ವತಗಳ ಮೇಲೆ ಗೌತಮ ಬುದ್ಧನ ಮೂರ್ತಿ ಇರಿಸಿದ್ದಾರೆ. ಒಬ್ಬನ ಜೊತೆಗೆ ನಾನು ಕೇಳಿದೆ, ಈ ಗೌತಮ ಬುದ್ಧನ ಮೂರ್ತಿ ಎಲ್ಲ ಪರ್ವತಗಳ ಮೇಲೆ ಯಾಕೆ ಇದೆ? ಆಕೆ ಅವರು ಹೇಳಿದರು, ಸುನಾಮಿ ಬರುವುದಕ್ಕಿಂತ ಮೊದಲು ಎಲ್ಲ ಕೆಳಗೆ ಇತ್ತು, ಎಲ್ಲವೂ ಕೂಡ ನೀರಿನಲ್ಲಿ ಹರಿದು ಹೋಯಿತು. ಆಗ ನಮ್ಮನ್ನು ರಕ್ಷಣೆ ಮಾಡಬೇಕು, ನಮ್ಮ ದೇವರನ್ನು ಅಂತ ಹೇಳಿ ನಾವು ಇಟ್ಟಿದ್ದೇವೆ ಪರ್ವತಗಳ ಮೇಲೆ. ಮನುಷ್ಯರ ಚಿಂತನೆ ಎಷ್ಟು ಬಾಲಿಶವಾದಂತಹ ಚಿಂತನೆ ಎಂಬುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಬ್ಬನಿಗೆ ಧರ್ಮ ಇದ್ದಾಗ, ಅವನು ಸನ್ಮಾರ್ಗಗ್ರಸ್ತನಾದಾಗ ಹೇಗಾಗುತ್ತಾನೆ, ಸನ್ಮಾರ್ಗದಿಂದ ಮುಕ್ತನಾದಾಗ ಹೇಗಾಗುತ್ತಾನೆ. ಅದರ ಹತ್ತಿರದಲ್ಲೇ ಇರುವಂತಹ ಮಲೇಷ್ಯಾ, ಇಂಡೋನೇಷ್ಯಾ ಇತ್ಯಾದಿ ರಾಷ್ಟ್ರಗಳು, ಅಲ್ಲಿನ ಜನರ ಚಿಂತನೆಯೇ ಬೇರೆ, ಅಲ್ಲಿನ ಜನರ ರೀತಿ ನೀತಿಯೇ ಬೇರೆ. ಆದ್ದರಿಂದ ಕುರ್ಆನ್ ಎಲ್ಲಿಗೆ ತಲುಪುತ್ತದೋ, ಇಸ್ಲಾಮಿನ ಸಂದೇಶ ಎಲ್ಲಿ ತಲುಪುತ್ತದೋ, ಅಲ್ಲಿನ ಜನರು ಬದಲಾಗುತ್ತಾರೆ, ಅಲ್ಲಿ ಬೆಳವಣಿಗೆಯಾಗುತ್ತದೆ. ಇಸ್ಲಾಮಿನಲ್ಲಿಯೂ ಕೂಡ ನೀವು ನೋಡಿ, ಇಸ್ಲಾಮಿ ಚರಿತ್ರೆಯಲ್ಲಿ 10ನೇ ಶತಮಾನದಲ್ಲಿ ಮುಸ್ಲಿಮರು ಜಗತ್ತಿನ ಸೂಪರ್ ಪವರ್ ಆಗಿದ್ದರು, ಅತ್ಯಂತ ಪ್ರಗತಿಪರರಾದಂತಹ ವ್ಯಕ್ತಿಗಳು. ಯಾಕೆಂತ ಹೇಳಿದರೆ ಪವಿತ್ರ ಕುರ್ಆನನ್ನು ಪಾಲಿಸುತ್ತಿದ್ದರು. ಅಫಲಾ ಯತದಬ್ಬರೂನ್, ನೀವು ಆಲೋಚನೆ ಮಾಡುವುದಿಲ್ಲವೇ, ನೀವು ನೋಡುವುದಿಲ್ಲವೇ, ಇತ್ಯಾದಿ ಅನೇಕ ವಚನಗಳು ಪವಿತ್ರ ಕುರ್ಆನ್ನಲ್ಲಿದೆ. ನೀವು ಒಂಟೆಯನ್ನು ನೋಡುವುದಿಲ್ಲವೇ, ಅದನ್ನು ನಾವು ಹೇಗೆ ಸೃಷ್ಟಿಸಿದ್ದೇವೆ ಎಂಬುದನ್ನು, ಇತ್ಯಾದಿಗಳು ಪವಿತ್ರ ಕುರ್ಆನ್ ಹೇಳುತ್ತದೆ. ಅದನ್ನು ಅರ್ಥ ಮಾಡಿಕೊಂಡಂತಹ ಜನರ ವಿದ್ಯೆ ಇತ್ಯಾದಿಗಳಲ್ಲಿ ರಿಸರ್ಚ್ ಆಗಬೇಕು, ಸಂಶೋಧನೆ ನಡೆಯಬೇಕು. ನಮ್ಮಲ್ಲಿ ಬಗ್ದಾದಿನಲ್ಲಿ ದಾರುಲ್ ಹಿಕ್ಮಾ ಮಾಡಿದಾಗ, ಅಥವಾ ಕೊರ್ತವಾದಲ್ಲಿ ನಮ್ಮವರು ದೊಡ್ಡ ವಿಜ್ಞಾನದ ಕೇಂದ್ರವನ್ನು ಕಟ್ಟಿ ಬೆಳೆಸಿದಾಗ ಕೇವಲ ಮುಸ್ಲಿಂ ವಿದ್ಯಾವಂತರನ್ನು ಮಾತ್ರ ಅವರು ಅಲ್ಲಿಗೆ ಕರೆಸಲಿಲ್ಲ. ಲೋಕದಲ್ಲಿ ಎಲ್ಲೆಲ್ಲ ಯಾವ ರೀತಿಯ ವಿದ್ವಾಂಸರಿದ್ದಾರೋ ಎಲ್ಲರಿಗೂ ಸ್ವಾಗತ, ಎಲ್ಲರೂ ಬನ್ನಿ ಎಂದು ಹೇಳಿದರು.
ಆದ್ದರಿಂದ ಬಗ್ದಾದ್ಗೆ ಇಡೀ ಜಗತ್ತಿನ ವಿದ್ವಾಂಸರು ಬಂದರು, ಕುರ್ತುಬಾಕ್ಕೆ ಇಡೀ ಜಗತ್ತಿನ ವಿದ್ವಾಂಸರು ಹೋದರು. ಆದ್ದರಿಂದಲೇ ಮುಸ್ಲಿಂ ಸೂಪರ್ ಪವರ್ ಆದರು. ಇಂದು ಮುಸ್ಲಿಮರು ಹಾಗೆ ಎಲ್ಲಿ ಮಾಡುತ್ತಿದ್ದಾರೆ? ಕುವೈತ್ನ ಪೆಟ್ರೋಲಿಯಂ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕುವೈತ್ ಯೂನಿವರ್ಸಿಟಿಯಲ್ಲಿದೆ. ಅದನ್ನು ಇನಾಗ್ರೇಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಕಾಸಿಮ್ ಅಲಿ ಎಂಬುವರು, ಪಾಕಿಸ್ತಾನದವರು. ಕಾಸಿಮ್ ಅಲಿ ಎಂಬುವರು ಪೆಟ್ರೋಲಿಯಂ ಇಂಜಿನಿಯರಿಂಗ್ನಲ್ಲಿ ಲೋಕದಲ್ಲಿ ಮೊದಲನೇ ಶ್ರೇಣಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ. ಅವರು ಕುವೈತಿಗೆ ಬಂದರು, ಆದರೆ ಕುವೈತ್ನಲ್ಲಿ ಬಂದು ನಿಲ್ಲಲಿಕ್ಕೆ ಆಗಲಿಲ್ಲ. ಅಮೆರಿಕದಿಂದ ಕುವೈತಿಗೆ ಬಂದರು ಮತ್ತು ಅವರು ಹೇಳಿದರು, ನನಗೆ ನನ್ನ ರಾಷ್ಟ್ರವಾದಂತಹ ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿ ಜ್ಞಾನದ ಬೆಳವಣಿಗೆ ಅನೇಕ ಕೆಲಸಗಳನ್ನು ಮಾಡಬೇಕು. ಆದರೆ ಅವರಿಗೆ ಬೇಕಾದಂತಹ ಸ್ವೀಕಾರ ಅವರಿಗೆ ಯಾವ ಮುಸ್ಲಿಂ ರಾಷ್ಟ್ರಗಳಲ್ಲಿಯೂ ಸಿಗಲಿಲ್ಲ. ಮತ್ತೆ ಹೋದರು ಅವರು ಅಮೆರಿಕಕ್ಕೆ. ಅಮೆರಿಕದಲ್ಲಿ ಅವರನ್ನು ಸ್ವಾಗತಿಸಲಾಯಿತು, ಅವರಿಗೆ ಅವರ ಅಲ್ಲಿನ ನ್ಯಾಷನಾಲಿಟಿಯನ್ನು ಕೂಡ ಕೊಡಲಾಯಿತು. ಹೀಗೆ ಅವರು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಂದು ಜಗತ್ತಿನ ಎಲ್ಲ ಕಡೆಯ ವಿದ್ವಾಂಸರನ್ನು ಕರೆಸುತ್ತಿದ್ದಾರೆ. ಅದಕ್ಕೆ ಬ್ರೈನ್ ಡ್ರೈನ್ ಎಂದು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಬ್ರೈನ್ ಡ್ರೈನ್ ಅಂತ ಹೇಳಿದರೆ ಎಲ್ಲ ಮೆದುಳುಗಳನ್ನು ಡ್ರೈನ್ ಆಗಿ ಹೋಗ್ತಾ ಇದೆ ಅಮೆರಿಕಕ್ಕೆ. ಅವರು ಅದನ್ನು ಕರೆಸುತ್ತಿದ್ದಾರೆ. ಯಾವ ಹೆಸರಿನಲ್ಲಿ? ಧರ್ಮದ ಹೆಸರಿನಲ್ಲಲ್ಲ. ಧರ್ಮದ ಹೆಸರಿನಲ್ಲಿ ಅಥವಾ ಕ್ರಿಶ್ಚಿಯಾನಿಟಿಯ ಹೆಸರಿನಲ್ಲಿ, ಜುಡಾಯಿಸಮ್ನ ಹೆಸರಿನಲ್ಲಿ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯಾವ ಪ್ರಗತಿಯೂ ಯಾವ ಸಂದರ್ಭದಲ್ಲಿಯೂ ಆಗಲಿಲ್ಲ. ಅದೆಲ್ಲವೂ ಕೂಡ ಅವರು ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ, ಜಾತ್ಯತೀತೆಯ ಹೆಸರಿನಲ್ಲಿ. ಆದರೆ ಮುಸ್ಲಿಮರು ಇದೇ ಕೆಲಸವನ್ನು ಧರ್ಮದ ಹೆಸರಿನಲ್ಲಿ, ಧರ್ಮದ ಬೋಧನೆಯನ್ನು ಅರಿತುಕೊಂಡಾಗ ಮಾಡುತ್ತಿದ್ದರು. ಎಲ್ಲಿಯವರೆಗೆ ಅವರು ಧರ್ಮದ ಬೋಧನೆಯನ್ನು ಅರಿತುಕೊಂಡಿದ್ದರೋ ಆಗ ಅವರು ಪ್ರಗತಿಪರರಾಗಿದ್ದರು. ಆದ್ದರಿಂದ ಅಂತಹ ಪ್ರಗತಿಶೀಲತೆಯನ್ನು, ಅಂತಹ ಮನೋಭೂಮಿಕೆಯನ್ನು, ಅಂತಹ ವಿಶಾಲ ಮನೋಭಾವವನ್ನು, ಇಡೀ ಸಮಾಜವನ್ನು ಬದಲಿಸಬೇಕಾದಂತಹ ಒಂದು ಮನೋಭೂಮಿಕೆಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಹಾಗೆ ಬೆಳೆಸಿಕೊಂಡಾಗ ಖಂಡಿತವಾಗಿಯೂ ನಾವು ಬದಲಾಗುತ್ತೇವೆ, ನಮ್ಮ ಸಮಾಜ ಬದಲಾಗುತ್ತದೆ. ಪವಿತ್ರ ಕುರ್ಆನನ್ನು ಈ ರೀತಿಯಲ್ಲಿ ನಾವು ಸ್ವೀಕರಿಸಿಕೊಂಡರೆ, ಅದರ ಬೋಧನೆಯನ್ನು ಈ ರೀತಿ ಸ್ವೀಕರಿಸಿಕೊಂಡರೆ, ಅದರ ಬೋಧನೆಯ ಆಧಾರದಲ್ಲಿ ಬಹಳ ಸಕ್ರಿಯರಾದಂತಹ ಮನುಷ್ಯರಾಗಿ, ಮುಸ್ಲಿಮರಾಗಿ ನಾವು ಮಾರ್ಪಟ್ಟರೆ ಖಂಡಿತವಾಗಿಯೂ ಆ ಬದಲಾವಣೆ ನಮ್ಮ ಸಮಾಜದಲ್ಲಾಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಇತರ ಅನೇಕ ವಚನಗಳು ಕೂಡ ಈ ಸಂದರ್ಭದಲ್ಲಿ ಹೇಳಬಹುದಾಗಿದೆ. ಒಮ್ಮೆ ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅನ್ಹುರವರು ತಾವು ಖಲೀಫಾ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಹಜ್ಗೆ ಹೋದಾಗ ಅರಫಾದ ಮೈದಾನದಲ್ಲಿ ಅತ್ತು ಬಿಟ್ಟರು. ಆಗ ಜನರು ಕೇಳಿದರು, ನೀವು ಖಲೀಫಾರಾಗಿ ಅರಫಾದ ಮೈದಾನದಲ್ಲಿ ಯಾವ ಕಾರಣಕ್ಕಾಗಿ ಅಳುತ್ತಿದ್ದೀರಿ? ಆಗ ಅವರು ಹೇಳಿದರು, ಇದೇ ಅರಫಾದ ಮೈದಾನದಲ್ಲಿ ಇಸ್ಲಾಂ ಸ್ವೀಕಾರಕ್ಕಿಂತ ಮೊದಲು ಒಂಟೆ ಮೊಯಿಸಲು ಬರುತ್ತಿದ್ದೆ. ಆಗ ನನ್ನ ತಂದೆಯಾದಂತಹ ಖತ್ತಾಬ್ ನನಗೆ ಒಮ್ಮೆ ಸರಿಯಾದ ಒಂದು ಪೆಟ್ಟನ್ನು ಕೊಟ್ಟರು. ಯಾಕೆಂದರೆ ಒಂಟೆ ಮೇಯಿಸಲು ಸರಿಯಾಗಿ ನನಗೆ ಬರ್ತಾ ಇರಲಿಲ್ಲ. ಮತ್ತವರು ಹೇಳಿದರು, ಒಂಟೆ ಮೇಯಿಸಲು ಬರದಂತಹ ನಿನಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಆದರೆ ಅನಂತರ ಇಸ್ಲಾಂ ಸ್ವೀಕರಿಸಿದೆ. ಇಂದು ನಾನು ಜಗತ್ತಿನ ಖಲೀಫಾ ಆಗಿದ್ದೇನೆ. ಎಂತಹ ಖಲೀಫಾ ಅಂತ ಹೇಳಿದರೆ, ಎಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅವರು ಖಲೀಫಾ ಆಗಿದ್ದರು. ಗಾಂಧೀಜಿ ಕೂಡ ಹೇಳಿದ್ದರು, ನಮ್ಮಲ್ಲಿ ಹಜರತ್ ಉಮರ್ ಅಂತಹ ಒಂದು ಸಾಮ್ರಾಜ್ಯ ಬರಬೇಕು. ಅಂತಹ ಒಬ್ಬ ಖಲೀಫಾ, ಅತ್ಯಂತ ಮಾದರಿಪ್ರದಾದಂತಹ ಖಲೀಫಾ ಯಾವ ಆಧಾರದಲ್ಲಾದರೂ? ಇಸ್ಲಾಮಿನ ಬೋಧನೆಗಳ ಆಧಾರದಲ್ಲಿ ಅವರ ವ್ಯಕ್ತಿತ್ವದ ನಿರ್ಮಾಣ ಆಯಿತು. ಆದ್ದರಿಂದ ಅಂತಹ ಬದಲಾವಣೆ ನಮ್ಮಲ್ಲಿ ಬರಬೇಕಾದಂಥ ಅಗತ್ಯ ಇದೆ. ಉರ್ದು ಭಾಷೆಯ ಒಂದು ದ್ವಿಪದಿಯಲ್ಲಿ ಒಬ್ಬ ಕವಿ ಹೇಳುತ್ತಾರೆ, ಉತರ್ ಕರ್ ಹಿರಾಸೆ ಸುವೆ ಕೌಮ್ ಆಯಾ और एक नुस्खे की मियाँ साथ लाया वो बिजली का कड़का था यासौते हादी अरब की ज़मीं जिसने सारी हिला दी. ಏನು ಹೇಳ್ತಾರೆ ಅಂತ ಹೇಳಿದರೆ, ಉತ್ತರ್ಕರ್ ಹಿರಾಸೆ ಸುವೆ ಕೌಮ ಆಯಾ, ಹಿರಾ ಗುಹೆಯಿಂದ ಒಬ್ಬ ಸಮುದಾಯದ ನಾಯಕ ಇಳಿದು ಬಂದ ಈ ಪವಿತ್ರ ಕುರ್ಆನ್ನೊಂದಿಗೆ. ಅವರೇಕ್ ನುಸ್ಖೆ ಕೀಮಿಯಾ ಸಾತ್ ಲಾಯ, ವೈಜ್ಞಾನಿಕವಾದ ಮನುಷ್ಯನ ಸಮಸ್ಯೆಗಳಿಗಿರುವಂತಹ ಎಲ್ಲ ರೀತಿಯ ಪರಿಹಾರಗಳನ್ನು ಆ ಸಮುದಾಯದ ನಾಯಕ ತನ್ನ ಜೊತೆಯಲ್ಲಿ ಕೊಂಡು ಬರುತ್ತಾರೆ. ಒ ಬಿಜ್ಲಿ ಕ ಕಡ್ಕಾತ ಯಾಸೌತೆ ಹಾದಿ, ಅದು ಮಿಂಚಿನಂತೆ ಅಥವಾ ಒಬ್ಬ ಸನ್ಮಾರ್ಗದರ್ಶಿಯ ನಿಬ್ಬರಗುಗೊಳಿಸುವಂತಹ ವಾಣಿಯಂತೆ ಮನುಷ್ಯರ ಮೇಲೆ ಎರಗಿಬಿಟ್ಟಿತು ಪವಿತ್ರ ಕುರ್ಆನ್ನ ಈ ಸಂದೇಶ. ಅರಬ್ ಕಿ ಜಮೀ ಜಿಸ್ನೆ ಸಾರಿ ಹಿಲಾದಿ, ಇಡೀ ಅರೇಬಿಯಾದ ಪ್ರದೇಶವನ್ನು ಅದು ಅಲುಗಾಡಿಸಿಬಿಟ್ಟಿತು, ಬದಲಾಗಿತ್ತು ಅದು. ಈಜಿಪ್ಟಿಗೆ ಹೋಗಿ ನೋಡಿ, ಇಸ್ಲಾಮಿಗಿಂತ ಮೊದಲು ಎಲ್ಲರೂ ಅಗ್ನಿ ಆರಾಧಕರಾಗಿದ್ದರು, ಮೂರ್ತಿ ಪೂಜೆ ಮಾಡುತ್ತಿದ್ದರು, ಅನೇಕ ರೀತಿಯ ಮೂಢನಂಬಿಕೆಯಲ್ಲಿದ್ದರು ಮತ್ತು ಹೀಲಿಯೋಗ್ರಫಿ ಎಂಬಂತಹ ಒಂದು ಭಾಷೆ ಅವರದಾಗಿತ್ತು. ಅಮರ್ ಬಿಲ್ ಆಸ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸಿದರು ಈ ದಿಕ್ಕಿಗೆ ಹೋಗಿ, ಉತ್ತರ ಆಫ್ರಿಕಾದ ಕಡೆಗೆ. ಅಲ್ಲಿ ಈಜಿಪ್ಟ್ ಎಂಬಂತಹ ಒಂದು ಪ್ರದೇಶ ಇದೆ, ಕಿಬ್ತ್ ಎಂದು ಹೇಳುತ್ತಾರೆ. ಆ ಕಾಲದಲ್ಲಿ ಅದರ ಕಿಬ್ತ್ ಆಗಿತ್ತು. ಈಗಲೂ ಕಿಬ್ತಿಗಳು ಎಂದು ಹೇಳ್ತಾರೆ. ಕಾಪ್ಟಿಕ್ ಕ್ರಿಶ್ಚಿಯನ್ ಅಂತೇಳಿ ಕ್ರಿಶ್ಚಿಯನ್ಸ್ರ ಬಗ್ಗೆ ಹೇಳಲಾಗುತ್ತದೆ. ಆ ಪ್ರದೇಶದಲ್ಲಿರುವಂತಹ ವ್ಯಕ್ತಿಗಳೆಲ್ಲರೂ ಕಾಪ್ಟಿಕ್ ಕ್ರಿಶ್ಚಿಯನ್ಸ್.
ಕಿಪ್ತ್ ಆರಿಜಿನ್ನಿಂದಂತಹ ಕ್ರಿಶ್ಚಿಯನ್ನರಾಗಿದ್ದರು ಮತ್ತು ಕೆಲವರೆಲ್ಲರೂ ಈಜಿಪ್ಟ್ನಲ್ಲಿದ್ದಂತಹ ಹೆಚ್ಚಿನ ಜನರು ಅಗ್ನಿ ಆರಾಧಕರಾಗಿದ್ದರು. ಅಂತಹ ಪ್ರದೇಶಕ್ಕೆ ಅಮರ್ ಬಿನ್ ಆಸ್ ರದಿಯಲ್ಲಾಹು ತಆಲಾ ಅನ್ಹುರವರು ಹೋದರು. ಇಂದು ಈಜಿಪ್ಟ್ನಲ್ಲಿ 85% ಅಥವಾ 83% ಮಂದಿ ಮುಸ್ಲಿಮರಿದ್ದಾರೆ. ಅವರ ಭಾಷೆ ಅರಬಿಯಾಗಿದೆ. ಎಲ್ಲರ ಭಾಷೆಯೂ ಕೂಡ, ಅಲ್ಲಿರುವಂತಹ ಎಲ್ಲ ಮನುಷ್ಯರ ಭಾಷೆಯೂ ಕೂಡ ಅರಬಿಯಾಗಿದೆ. ಮತ್ತು ಇಸ್ಲಾಮಿನ ಅತ್ಯಂತ ದೊಡ್ಡ ಕೇಂದ್ರವಾಗಿರುವಂತಹ ಅತ್ಯಂತ ದೊಡ್ಡ ಕೇಂದ್ರ ಕೂಡ ಅಲ್ ಅಜಹರ್ ಕೂಡ ಈಜಿಪ್ಟಿನಲ್ಲಿದೆ. ಹೀಗೆ ಬದಲಾವಣೆ ಯಾವ ರೀತಿ ಆಯಿತು ಎಂಬುದನ್ನು ನೋಡಿ. ಪವಿತ್ರ ಕುರ್ಆನ್ ಬಂದಾಗ, ಪವಿತ್ರ ಕುರ್ಆನ್ನ ವಾಣಿ ತಲುಪಿದಾಗ ಪ್ರದೇಶಗಳು ಬದಲಾಗುತ್ತಾ ಹೋಯಿತು. ಆದ್ದರಿಂದ ಇದು ಬಹಳ ದೊಡ್ಡ ಬದಲಾವಣೆಯನ್ನು ತರುವಂತಹ ಒಂದು ಗ್ರಂಥವಾಗಿದೆ. ಆದರೆ ಆ ಗ್ರಂಥ ಅಷ್ಟು ದೊಡ್ಡ ಬದಲಾವಣೆಯನ್ನು ತರುವಂತಹ ಗ್ರಂಥ ಎಂಬಂತಹ ಒಂದು ಜವಾಬ್ದಾರಿಕೆ ಎಂಬಂತಹ ಅರ್ಹತೆ ಎಂಬಂತಹ ಒಂದು ರೀತಿಯ ಜವಾಬ್ದಾರಿಕೆಯ ಪ್ರಜ್ಞೆ ನಮ್ಮಲ್ಲಿ ಬರಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದರೆ ಪವಿತ್ರ ಕುರ್ಆನ್ ಹೇಳುತ್ತದೆ, ಲೌ ಅನ್ಜಲ್ನಾ ಹಾದಲ್ ಕುರ್ಆನ ಅಲಾ ಜಬಲಿನ್ ಲರಐತಹು ಖಾಶಿಅಂ ಮುತಸದ್ದಿಅಂ ಮಿನ್ ಖಶ್ಯತಿಲ್ಲಾಹ್ ವತಿಲ್ಕಲ್ ಅಮ್ಸಾಲು ನದ್ರಿಬುಹಾ ಲಿನ್ನಾಸ್ ಲಅಲ್ಲಹುಂ ಯತಫಕ್ಕರೂನ್. ನಾವು ಈ ಪವಿತ್ರ ಕುರ್ಆನನ್ನು ಒಂದು ವೇಳೆ ಪರ್ವತದ ಮೇಲೆ ಇಳಿಸುತ್ತಿದ್ದರೆ ಅದು ಭಯದಿಂದ ಕಂಪಿಸಿ ಛಿದ್ರವಾಗಿ ಬಿಡುತ್ತಿತ್ತು. ಅಲ್ಲಾಹನು ಹೇಳುತ್ತಿದ್ದಾನೆ, ವತಿಲ್ಕಲ್ ಅಂಸಾಲು ನದರಿಬುಹಾ ಲಿನ್ನಾಸ್, ಇದೊಂದು ಉದಾಹರಣೆಯಾಗಿ ಅಲ್ಲಾಹನು ನಿಮ್ಮ ಮುಂದಿರಿಸುತ್ತಿದ್ದಾನೆ. ಮನುಷ್ಯ ತನ್ನ ಬಗ್ಗೆ ಸ್ವಲ್ಪ ಆಲೋಚಿಸಿಕೊಳ್ಳಲಿ. ಈ ಪವಿತ್ರ ಕುರ್ಆನ್ ಎಷ್ಟು ಮಹತ್ತರವಾದಂತಹ, ಎಷ್ಟು ಗಹನವಾದಂತಹ, ಎಷ್ಟು ಉನ್ನತವಾದಂತಹ ಜವಾಬ್ದಾರಿಕೆಗಳನ್ನು ನಿಮ್ಮ ಮುಂದೆ ಕೊಡುತ್ತದೆ ಅಂತ ಹೇಳಿದರೆ, ಒಂದು ವೇಳೆ ಆ ಜವಾಬ್ದಾರಿಕೆಯ ಪರಿಜ್ಞಾನ ಪರ್ವತಕ್ಕಿರುತ್ತಿದ್ದರೆ, ಎಷ್ಟು ದೊಡ್ಡ ಅಲ್ಲಾಹನು ಸೃಷ್ಟಿಸಿದಂತಹ ದೊಡ್ಡ ಪರ್ವತ, ಅಲ್ಲಾಹನ ಎಷ್ಟು ದೊಡ್ಡ ಸೃಷ್ಟಿ ಅದು. ಪರ್ವತದ ತಪ್ಪಲಿನಲ್ಲಿ ನಿಂತುಕೊಂಡರೆ ನಾನು ಏನೂ ಅಲ್ಲ ಎಂದು ಭಾಸವಾಗುತ್ತದೆ ವ್ಯಕ್ತಿಗೆ. ಅಂತಹ ಒಂದು ದೊಡ್ಡ ಪರ್ವತ, ಅದರ ಮೇಲೆ ಒಂದು ವೇಳೆ ಅಲ್ಲಾಹನು ಅದಕ್ಕೆ ಜವಾಬ್ದಾರಿಕೆಯ ಪ್ರಜ್ಞೆ ಕೊಡುತ್ತಿದ್ದರೆ ಮತ್ತು ಈ ಪವಿತ್ರ ಕುರ್ಆನನ್ನು ಅದರ ಮೇಲೆ ಇಳಿಸುತ್ತಿದ್ದರೆ ಅಲ್ಲಾಹನ ಭಯದಿಂದ ಕಂಪಿಸಿ ಛಿದ್ರವಾಗಿ ಬಿಡುತ್ತಿತ್ತು. ಆದರೆ ಮನುಷ್ಯ, ನಾವು ಪವಿತ್ರ ಕುರ್ಆನನ್ನು ಬಹಳ ಸುಲಭವಾಗಿ ಸ್ವೀಕರಿಸಿಕೊಂಡಿದ್ದೇವೆ. ಪವಿತ್ರ ಕುರ್ಆನ್ ಇಂದು ಇರುವಷ್ಟು ಪ್ರಾಯಶಃ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿಯೂ ಕೂಡ ಯಾರ ಹತ್ರ ಇರಲಿಕ್ಕಿಲ್ಲ ಈ ಗ್ರಂಥದ ರೂಪದಲ್ಲಿ. ಯಾಕೆಂತ ಹೇಳಿದರೆ ಪ್ರಿಂಟಿಂಗ್ ಪ್ರೆಸ್ ಆಗ ಇರಲಿಲ್ಲ, ಆದ್ದರಿಂದ ಇಂತಹ ಗ್ರಂಥ ಕೂಡ ಇರಲಿಲ್ಲ. ಈಗ ಎಲ್ಲರ ಮನೆಯಲ್ಲಿ ಎಷ್ಟು ಪವಿತ್ರ ಕುರ್ಆನ್ ಬೇಕಾದರೆ ಇದೆ. ಮತ್ತು ಅತ್ಯುತ್ತಮವಾದಂತಹ ಪ್ರಿಂಟ್ನಲ್ಲಿ ಪ್ರಿಂಟ್ ಆಗಿರುವಂತಹ ಪವಿತ್ರ ಕುರ್ಆನ್ಗಳು ಅದಿದೆ. ಎಷ್ಟು ಸಿಡಿಗಳು ಬೇಕಾದರೂ ನಮ್ಮಲ್ಲಿದೆ. ಆದರೆ ನಮ್ಮ ಜೀವನದಲ್ಲಿ ಪವಿತ್ರ ಕುರ್ಆನ್ ಇಲ್ಲ. ಆಗಿನ ಕಾಲದಲ್ಲಿ ನೀವು ನೋಡುವುದಾದರೆ ಪವಿತ್ರ ಕುರ್ಆನ್ನ ಗ್ರಂಥವರ ಮನೆಯಲ್ಲಿರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಅಷ್ಟು ಡೆವಲಪ್ ಆಗಿರಲಿಲ್ಲ. ಆದರೆ ಪವಿತ್ರ ಕುರ್ಆನ್ನ ನಡೆದಾಡುವಂತಹ ಮಾದರಿಯಾಗಿದ್ದರು ಅವರು. ಪವಿತ್ರ ಕುರ್ಆನ್ನ ಜೊತೆಗೆ ಅವರು ಹೋಗುತ್ತಿದ್ದರು. ಪವಿತ್ರ ಕುರ್ಆನ್ನ ದೈನಂದಿನ ಉದಾಹರಣೆಗಳನ್ನು ಜನರ ಮುಂದಿರಿಸುತ್ತಿದ್ದರು. ಆದ್ದರಿಂದ ಅಂತಹ ಒಂದು ಮನೋಭೂಮಿಕೆ, ಅಂತಹ ಒಂದು ಜವಾಬ್ದಾರಿಕೆಯ ಪ್ರಜ್ಞೆ ನಮ್ಮಲ್ಲಿ ಬೆಳೆಯಬೇಕಾದಂಥ ಅಗತ್ಯ ಇದೆ. ಪವಿತ್ರ ಕುರ್ಆನ್ಗೆ ಸಂಬಂಧಿಸಿದಂತಹ ನಮ್ಮ ಅನೇಕ ಕರ್ತವ್ಯಗಳಿವೆ. ಆ ಕರ್ತವ್ಯಗಳನ್ನು ಎಣಿಸುತ್ತಾ ಹೋದರೆ ಅದಕ್ಕೆ ಒಂದು ಭಾಷಣದ ಅವಶ್ಯಕತೆ ಇದೆ. ಆದ್ದರಿಂದ ಅದನ್ನು ಕೇವಲ ನಾನು ಸ್ವಲ್ಪ ನಿಮ್ಮ ಮುಂದೆ ಪ್ರಸ್ತಾವಿಸಿ ಮುಂದುವರಿಯುತ್ತೇನೆ. ಪವಿತ್ರ ಕುರ್ಆನನ್ನು ಓದುವಂತಹ ಕರ್ತವ್ಯ ಇದೆ, ಅದನ್ನು ತಿಳಿಯುವಂತಹ ಕರ್ತವ್ಯ ಇದೆ, ಅದನ್ನು ಅನುಸರಿಸುವಂತಹ ಕರ್ತವ್ಯ ಇದೆ, ಅದನ್ನು ಜನರಿಗೆ ತಲುಪಿಸುವಂತಹ ಕರ್ತವ್ಯ ಇದೆ, ಮತ್ತು ಈ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುವ ಮೂಲಕ ಪವಿತ್ರ ಕುರ್ಆನನ್ನು ಗೌರವಿಸುವಂತಹ ಕರ್ತವ್ಯ ಇದೆ. ಈ 5 ಕರ್ತವ್ಯದ ಬಗ್ಗೆ ಹೇಳುವುದಾದರೆ ಅದು ಒಂದು ಗಂಟೆಯ ಭಾಷಣದ ಟಾಪಿಕ್ ಆಗಿದೆ. ಆದ್ದರಿಂದ ಅದರ ಬಗ್ಗೆ ನಾನು ವಿವರಣೆಯಲ್ಲಿ ಹೋಗುವುದಿಲ್ಲ. ಓದುವುದರಲ್ಲಿ ಪವಿತ್ರ ಕುರ್ಆನ ತಿಲಾವತ್ ಇದೆ, ಪಾರಾಯಣ ಎಂದು ಹೇಳುತ್ತೇವೆ, ರಿಸೈಟೇಷನ್. ತಿಲಾವತ್ ಎಂಬ ಪದ ಅದು ಪವಿತ್ರ ಕುರ್ಆನ್ ಓದಲಿಕ್ಕೆ ಮಾತ್ರ ಇರುವಂತಹ ಒಂದು ಪದ. ತಿಲಾವತ್ ಅಂತ ಹೇಳಿದರೆ ನಾವು ಓದುವಂತೆ ಯಾಲಮೂನ್ ತಾಲಮೂನ್ ಯಾಲಮೂನ್ ತಾಲಮೂನ್ ಮಾತ್ರ ಕೇಳಿ ಬರುವಂತಹ ಒಂದು ರೀತಿಯಲ್ಲಿ ಶರವೇಗದಲ್ಲಿ ಓದುವಂತಹ ಒಂದು ಓದುವಿಕೆಗೆ ತಿಲಾವತ್ ಎಂದು ಹೇಳುವುದಿಲ್ಲ. ತಿಲಾವತ್ ಎಂದು ಹೇಳಿದರೆ ನಮ್ಮ ಕಣ್ಣಂಚಿನಲ್ಲಿ ಅಶ್ರುಧಾರೆ ಹರಿದು ಬರಬೇಕು, ನಮ್ಮ ಹೃದಯ ಕಂಪಿಸಲ್ಪಡಬೇಕು, ನಮ್ಮಲ್ಲಿ ರೋಮಾಂಚನವಾಗಬೇಕು, ಮೈ ನವಿರೇಳಬೇಕು. ಬಾಯಿಯ ಮೂಲಕ ಓದುವುದಲ್ಲ, ಬಾಯಿ, ಹೃದಯ, ಮೆದುಳು ಮತ್ತು ಇಡೀ ಶರೀರ, ಮೈಯೆಲ್ಲ ಕಿವಿಯಾಗಿ ಕಿವಿನಿವೀಸಿ ಕೇಳುವಂತಹ ಒಂದು ಪವಿತ್ರ ಕುರ್ಆನನ್ನು, ಆ ವಚನಗಳನ್ನು ಕೇಳುವಂತಹ ಒಂದು ಭಾವ, ಅದು ನಮ್ಮಲ್ಲಿ ಬೆಳೆದು ಬರಬೇಕಾದಂಥ ಅಗತ್ಯ ಇದೆ. ಆದ್ದರಿಂದ ಹಾಗೆ ಓದುವುದನ್ನು ತಿಲಾವತ್ ಎಂದು ಕರೆಯುತ್ತಾರೆ. ಆದ್ದರಿಂದ ಅಂತಹ ತಿಲಾವತ್ನ ಅಗತ್ಯ ಇದೆ. ಇನ್ನು ಹಿಫ್ಜ್ನ ಅಗತ್ಯವೂ ಕೂಡ ಇದೆ. ಪವಿತ್ರ ಕುರ್ಆನನ್ನು ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡುವುದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದು ವಿಷಯವನ್ನು ನಿಮಗೆ ನಾನು ಹೇಳಬಯಸ್ತೇನೆ. ನಾನು ಪವಿತ್ರ ಕುರ್ಆನಲ್ಲಿ ಹುಡುಕಲಿಕ್ಕೆ ಪ್ರಯತ್ನ ಮಾಡಿದೆ. ಪವಿತ್ರ ಕುರ್ಆನ್ ಕಂಠಪಾಠ ಮಾಡಿ ಅಂತ ಎಲ್ಲಿಯಾದರೂ ಇದೆಯಾ? ಪವಿತ್ರ ಕುರ್ಆನಲ್ಲಿ ಎಲ್ಲಿಯೂ ಇಲ್ಲ. ಹದೀಸ್ನಲ್ಲಿ ಎಲ್ಲಾದರೂ ಪವಿತ್ರ ಕುರ್ಆನನ್ನು ಕಂಠಪಾಠ ಮಾಡಿ ಅಂತ ನೇರವಾಗಿ ಹೇಳಿದಂತಹ ಹದೀಸ್ ನನಗೆ ಸಿಗಲಿಲ್ಲ. ಇದ್ದರೂ ಇರಬಹುದು, ನಮ್ಮಲ್ಲಿ ವಿದ್ವಾಂಸರಿದ್ದಾರೆ ಅನೇಕರು. ಆದರೆ ನನಗೆ ಸಿಗಲಿಲ್ಲ.
ಆದರೆ ಕಂಠಪಾಠ ಮಾಡಿದಂತಹ ಅನೇಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಕಂಠಪಾಠ ಮಾಡಿದ್ದರು. ಅವರ ಪತ್ನಿಯರ ಪೈಕಿ ಕೆಲವರು ಕಂಠಪಾಠ ಮಾಡಿದ್ದರು. ಅವರ ಅನುಯಾಯಿಗಳ ಪೈಕಿ ಹಲವರು ಕಂಠಪಾಠ ಮಾಡಿದ್ದರು. ಹಜರತ್ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಆಲಾ ಅನ್ಹುರವರ ಕಾಲದಲ್ಲಿ ಅನೇಕ ಹುಫಾಜ್ಗಳು ಯುದ್ಧದಲ್ಲಿ ನಿಧನ ಹೊಂದಿದಾಗ ಅನಂತರ ಅವರು ಪವಿತ್ರ ಕುರಾನನ್ನು ಒಂದು ಗ್ರಂಥ ರೂಪದಲ್ಲಿ ತರಲು ಪ್ರಯತ್ನ ಮಾಡಿದರು. ಆದ್ದರಿಂದಲೇ ಅವರನ್ನು ಜವಾಮಿಯಲ್ ಕುರ್ಆನ್ ಎಂಬಂತಹ ಒಂದು ಟೈಟಲ್ನ ಮೂಲಕ, ಬಿರುದಿನ ಮೂಲಕ ನಾವು ಅವರನ್ನು ನೆನಪಿಸುತ್ತೇವೆ. ಪವಿತ್ರ ಕುರಾನನ್ನು ಮಾಡಿದಂತಹ ಅನೇಕ ವ್ಯಕ್ತಿಗಳು ಆ ಸಂದರ್ಭದಲ್ಲಿದ್ದರು. ಆದರೆ ಎಲ್ಲಿಯೂ ಕೂಡ ಕಂಠಪಾಠ ಮಾಡಿ ಅಂತ ಹೇಳಲಿಲ್ಲ. ಇದರಲ್ಲಿ ನಮಗೆ ಅರ್ಥವಾಗುವುದು ಏನಂತ ಹೇಳಿದರೆ, ನಾವು ಈಗ ಕಂಠಪಾಠ ಮಾಡ್ತೇವಲ್ಲ, ಆ ಕಂಠಪಾಠಕ್ಕೆ ಕಂಠಪಾಠ ಎಂದು ಹೆಸರಲ್ಲ. ಇದು ಗಿಳಿಪಾಠ. ನಾವು ಮಾಡುವಂತಹ ಕಂಠಪಾಠ ಯಾವುದೇ ಗ್ರಂಥ, ನಿಮ್ಮಲ್ಲಿ ಕೆಲವರು ಇಂಜಿನಿಯರ್ ಇರ್ಬೋದು, ಇಲ್ಲಿ ಕೆಲವು ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ ಇರ್ಬೋದು, ಕೆಲವರು ಸೈನ್ಸ್ ಗ್ರ್ಯಾಜುಯೇಟ್ಸ್ ಇರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಒಂದು ವಿದ್ಯೆ ಕಲಿತವರು ಇರ್ಬೋದು. ನೀವು ಕಲಿತಂತಹ ಯಾವುದೇ ಕಾಲೇಜಿನಲ್ಲಿ ಕೇವಲ ಅರ್ಥ ಇಲ್ಲದೆ ಓದಿದಂಥ ಯಾವುದಾದ್ರೂ ಪುಸ್ತಕ ನೀವು ನೋಡಿದ್ದೀರಾ? ಯಾವುದೂ ಇರಲಿಕ್ಕಿಲ್ಲ. ಆದರೆ ನಾವು ಇದನ್ನು ಅರ್ಥವರಿಯದೆ ಓದುತ್ತೇವೆ. ಹಿಫ್ಜ್ ಮಾಡಿದಾಗಲೂ ಕೂಡ ಹಿಫ್ಜ್ ಮಾಡುತ್ತೆ, ಕಂಠಪಾಠಕ್ಕೆ ಸೀಮಿತವಾದಂತಹ ಕಂಠಪಾಠ. ಅಂತಹ ಕಂಠಪಾಠದ ಒಂದು ಪರಿಪಾಠ ಅಲ್ಲಿ ಇರಲಿಲ್ಲ. ಆದ್ದರಿಂದಲೇ ನಾವು ಚರಿತ್ರೆಯಲ್ಲಿ ಕಾಣುತ್ತೆ, ಹದೀಸ್ನ ಚರಿತ್ರೆಯಲ್ಲಿ ಒಬ್ಬ ಕಳ್ಳ ಕದಿಯಲಿಕ್ಕಾಗಿ ರಾತ್ರಿಯ ಸಂದರ್ಭದಲ್ಲಿ ಒಬ್ಬ ಡಾಕು ಹೋಗುತ್ತಾನೆ ಒಬ್ಬರ ಮನೆಗೆ. ಒಬ್ಬರು ಕುರ್ಆನ್ ಓದುತ್ತಿದ್ದಾರೆ. ಆ ಕುರ್ಆನ್ನ ವಾಕ್ಯ ಕೇಳಿದಾಗ ಅವನ ಮಾನಸ ಲೋಕ ಬದಲಾಗಿ ಬಿಡುತ್ತದೆ. ಅಂದು ಅವನು ಬೆಚ್ಚಿ ಬೀಳುತ್ತಾನೆ. ಅವನ ಬಾಯಿಯಿಂದ ಒಂದು ಬೊಬ್ಬೆ ಹೊರಡುತ್ತದೆ. ಆಗ ಗೊತ್ತಾಗುತ್ತದೆ ಕಳ್ಳ ಮನೆಗೆ ಬಂದಿದ್ದಾನೆ. ಕೊನೆಗೆ ಅವನು ಕ್ಷಮೆ ಕೇಳುತ್ತಾನೆ. ಈ ಚರಿತ್ರೆ ನಾವು ಓದ್ತೇವೆ, ನಿಜವಾದಂತಹ ಒಂದು ಚರಿತ್ರೆ. ಆ ಕಳ್ಳನಿಗೂ ಅರ್ಥವಾಗ್ತಾ ಇತ್ತು ಪವಿತ್ರ ಕುರಾನ್ ಓದಿದಾಗ. ಅಂತಹ ಒಂದು ಸಮಾಜ ಅಲ್ಲಿತ್ತು. ಆದರೆ ನಮ್ಮಲ್ಲಿ ವಿದ್ಯಾವಂತರಿಗೂ ಕೂಡ, ಹುಫಾಜ್ಗಳಿಗೂ ಕೂಡ ಪವಿತ್ರ ಕುರಾನನ್ನು ತಿಳಿಯಲು ಪ್ರಯತ್ನ ಮಾಡುವಂತಹ ಒಂದು ಅಗತ್ಯವೇ ಇಲ್ಲ ಎನ್ನುವಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದಲೇ ಅಂತಹ ಕಂಠಪಾಠದ ಅಗತ್ಯ ಅಲ್ಲ ಇರುವುದು. ಅದು ನಾಳೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ಒಂದು ದಿನದಲ್ಲಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಇಂದು ನಾವು ಆಲೋಚನೆ ಮಾಡಿದರೆ ನಮ್ಮ ಸಮಾಜದಲ್ಲಿ 50 ವರ್ಷಗಳ ನಂತರ ಬದಲಾವಣೆ ಬರ್ಬೋದು. ನನ್ನ ಬಾಲ್ಯದಲ್ಲಿ ಯಾರ ಸಣ್ಣ ಮಕ್ಕಳು ಇಂಗ್ಲೀಷ್ ಮಾತಾಡಿದರೆ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಯಾಕೆಂತ ಹೇಳಿದರೆ ನನ್ನ ಬಾಲ್ಯದಲ್ಲಿ ನಾನು ಸಣ್ಣ ಬಾಲಕನಾಗಿದ್ದಾಗ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ನಾನು ಕಾನ್ವೆಂಟಿಗೆ ಹೋಗಿರಲಿಲ್ಲ. ಕಾನ್ವೆಂಟಿಗೆ ಸಿರಿವಂತರು ಮಾತ್ರ ಕಳಿಸ್ತಾ ಇದ್ರು ಮಕ್ಕಳನ್ನು. ಆದ್ದರಿಂದ ಸಿರಿವಂತರ ಮಕ್ಕಳು ಇಂಗ್ಲೀಷ್ ಮಾತಾಡುವಾಗ ನಾನು ಹೇಳ್ತಾ ಇದ್ದರೆ ಎಷ್ಟು ಅರ್ಹ ಇವನು, ನನಗೆ ಇಂಗ್ಲೀಷ್ ಬರ್ತದೆ. ಆದರೆ ಈಗ ಇಂಗ್ಲೀಷ್ ಬರದಂತಹ ಒಬ್ಬ ಮಕ್ಕಳು ಕೂಡ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಬರ್ತದೆ. 20 ವರ್ಷದಲ್ಲಿ ಎಂಥ ಬದಲಾವಣೆ ಆಯಿತು ಅಥವಾ 30-40 ವರ್ಷದಲ್ಲಿ ಎಂತಹ ಬದಲಾವಣೆ ಆಯಿತು ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಅಂತಹ ಬದಲಾವಣೆಗಾಗಿ ಪ್ರಯತ್ನ ನಡೆಯಿತು. ಆದ್ದರಿಂದ ಅಂತಹ ಬದಲಾವಣೆ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅಂತಹ ಒಂದು ಬದಲಾವಣೆಗಾಗಿ ಪ್ರಯತ್ನ ನಡೆಯಬೇಕಾದಂಥ ಅಗತ್ಯ ಇದೆ. ಹಾಗೆ ನಡೆದರೆ 30 ವರ್ಷಗಳ ನಂತರ, 40 ವರ್ಷಗಳ ನಂತರ ಆ ಪರಿವರ್ತನೆಯನ್ನು ನಮಗೆ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪವಿತ್ರ ಕುರ್ಆನನ್ನು ಕಂಠಪಾಠ ಮಾಡುವಾಗಲೂ ಕೂಡ ಅದರ ಬಗ್ಗೆ ಬಹಳ ಗಂಭೀರವಾಗಿ ಕಂಠಪಾಠ ಮಾಡುವಂತಹ ಒಂದು ಮನೋಭೂಮಿಕೆ ನಮ್ಮಲ್ಲಿ ಬೆಳೆದು ಬರಬೇಕಾದಂಥ ಅಗತ್ಯ ಇದೆ. ಇನ್ನು ಪವಿತ್ರ ಕುರ್ಆನನ್ನು ತಿಳಿಯುವುದು ಅಂತ ಹೇಳಿದರೆ ಅದಕ್ಕೆ 2 ಹಂತಗಳಿವೆ. ಒಂದು ತದಕ್ಕುರ್ ಅಂತ ಹೇಳಿದರೆ, ಪವಿತ್ರ ಕುರ್ಆನಲ್ಲಿ ಎಷ್ಟೋ ವಿಷಯಗಳಿದೆ. ವಜಿನೂ ಬಿಲ್ ಖಿಸ್ತಾಸಿಲ್ ಮುಸ್ತಕೀಮ್, ತೂಗುವಾಗ ನೇರವಾದ ತಕ್ಕಡಿಯಲ್ಲಿ ತೂಗಿರಿ. ಈಗ ತಕ್ಕಡಿ ಇಲ್ಲದ ಎಲ್ಲ ಎಲೆಕ್ಟ್ರಾನಿಕ್ ಸ್ಕೇಲ್ ಬಂದಿದೆ. ನಮ್ಮ ಮಕ್ಕಳಿಗೆ ಉದಾಹರಣೆಗೆ ತಕ್ಕಡಿ ಅಂತ ಹೇಳಿದರೆ ಯಾವುದಾದ್ರೂ ಹಳೆ ಪುಸ್ತಕ ತೆಗೆದು ತೋರಿಸಬೇಕಾಗ್ತದೆ. ತಕ್ಕಡಿ ಅಂತ ಹೇಳಿದರೆ ಇದು, ಅದರಲ್ಲಿ 2 ತಟ್ಟೆ ಇರ್ತದೆ. ಅಂತಹ ಒಂದು ಕಾಲ ಈಗಾಗಲೇ ಬಂದುಬಿಟ್ಟಿದೆ. ಇನ್ನು ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬರುವಾಗ ಪ್ರಾಯಶಃ ಮ್ಯೂಸಿಯಂಗೆ ಹೋಗಬೇಕಾದಿತ್ತು ತಕ್ಕಡಿಗೆ ತೋರಿಸಲಿಕ್ಕೆ. ಅಂತಹ ಸಂದರ್ಭದಲ್ಲಿ ನಮಗೆ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೇರವಾಗಿ ಇದರಲ್ಲಿ ವಜಿನೂ ಬಿಲ್ ಖಿಸ್ತಾಸಿಲ್ ಮುಸ್ತಕೀಮ್, ನೇರವಾದ ತಕ್ಕಡಿಯಲ್ಲಿ ತೂಗಿರಿ ಎಂದು ಪವಿತ್ರ ಕುರ್ಆನ್ನ ಬೋಧನೆ ಬಂದಾಗ ಈ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಲಿಕ್ಕೆ ನಮಗೆ ದೊಡ್ಡ ಪಂಡಿತರ ಬಳಿ ಹೋಗಬೇಕಾಗಿಲ್ಲ. ತಂದೆ ತಾಯಿಗಳೊಂದಿಗೆ ಚೆನ್ನಾಗಿ ವರ್ತಿಸಿರಿ. ಇದನ್ನು ಹೇಗೆ ವರ್ತಿಸುವುದು, ಅದರ ತಂತ್ರ ಏನು, ಅದರ ವಿಧಾನ ಏನು ಅಂತ ಹೇಳಿ ಯಾರ ಹತ್ರ ಬಗ್ಗೆ ಹೋಗಿ ಕಳಿಯಬೇಕಾಗಿಲ್ಲ. ಎಲ್ಲರಿಗೂ ಅರ್ಥ ಆಗ್ತದೆ. ಅದನ್ನು ತದಕ್ಕುರ್ ಎಂದು ಹೇಳ್ತಾರೆ. ಇನ್ನು ಕೆಲವು ವಚನಗಳು, ಅದನ್ನು ತಿಳಿಯಬೇಕಾದರೆ ಆಳವಾದ ಅಧ್ಯಯನ ನಡೆಸಬೇಕಾಗುತ್ತದೆ ಮತ್ತು ಆ ಅಧ್ಯಯನಕ್ಕೆ ಒಂದು ಕೊನೆ ಇಲ್ಲ. ಎಷ್ಟೋ ಪವಿತ್ರ ಕುರ್ಆನ್ನ ವಚನಗಳನ್ನು ನಾವು ಇಂದು ಚೆನ್ನಾಗಿ ಗ್ರಹಿಸಿಕೊಂಡವರಾಗಿದೆ. ನಮ್ಮ ಮುಂದಿನವರು ಇನ್ನೂ ಅನೇಕ ವಚನಗಳನ್ನು ಗ್ರಹಿಸಿಕೊಳ್ಳಬಹುದು. ಉದಾಹರಣೆಗೆ ಮರಜಲ್ ಬಹರೈನಿ ಯಲ್ತಖಿಯಾನ್ ಬೈನಹುಮಾ ಬರ್ಜಕುಲ್ಲಾ ಯಬ್ಗಿಯಾನ್, 2 ಸಾಗರಗಳನ್ನು ನಾವು ಹರಿಬಿಟ್ಟೆವು. ಆ ಸಾಗರಗಳ ನಡುವೆ ಒಂದು ತೆರೆ ಇದೆ, ಅವುಗಳನ್ನು ನಾವು ಮೀರುವುದಿಲ್ಲ. ಸಾಗರಗಳ ನಡುವೆ ಸಾಂದ್ರತೆ ಬೇರೆ ಬೇರೆ ಇದೆ ಎಂದು ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಸಿಕ್ತು ಬರ್ತದೆ. ಸಾಗರದ ನಡುವೆ 2 ರೀತಿಯ, ಅಲ್ಲಿಯ ಜಲ 2 ರೀತಿಯಲ್ಲಿ ವಿಂಗಡಣೆಯಾಗಿದೆ. ಒಂದರ ವರ್ಣವೇ ಬೇರೆ, ಇನ್ನೊಂದರ ವರ್ಣವೇ ಬೇರೆ.
ಆದ್ದರಿಂದ ನೀರು ಈ ರೀತಿಯಲ್ಲಿ ವಿಂಗಡಣೆಯಾದಂತಹ ಒಂದು ಚಿತ್ರವನ್ನು ಕೂಡ ಗೂಗಲ್ನಲ್ಲಿ ನೀವು ನೋಡ್ಬೋದಾಗಿದೆ. 50 ವರ್ಷಗಳ ಹಿಂದೆ ಗೂಗಲ್ ಇರಲಿಲ್ಲ, ಜನರಿಗೆ ಅಷ್ಟು ಬೇಗ ಸಿಗ್ತಾ ಇರಲಿಲ್ಲ ವಿಷಯ. ಈ ವೈಜ್ಞಾನಿಕ ಸಂಶೋಧನೆಯೂ ಕೂಡ ಆಗಿರಲಿಲ್ಲ ಆ ಸಂದರ್ಭದಲ್ಲಿ. ಈಗ ವೈಜ್ಞಾನಿಕ ಸಂಶೋಧನೆ ಆಗಿದೆ, ಜನರಿಗೆ ಅದರ ಮೇಲೆ ವಿಶ್ವಾಸ ಇಡಲಿಕ್ಕೆ ಬಹಳ ಸುಲಭ ಇದೆ. ಆದ್ದರಿಂದ ತದಬ್ಬುರ್, ಆಳವಾದ ಅಧ್ಯಯನ ಅದು ಎಂದೂ ಕೊನೆಗೊಳ್ಳುವುದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತದೆ. ನಾಳೆಯೂ ಮುಂದುವರಿಯಲಿಕ್ಕಿದೆ, ಇನ್ನು ಬರುವವರು ಕೂಡ ಮುಂದುವರಿಯಲಿಕ್ಕಿದೆ, ಅದನ್ನು ಅರಿಯಲಿಕ್ಕಿದ್ದಾರೆ. ಆದ್ದರಿಂದ ಅಂತಹ ಅಧ್ಯಯನ ಅದು ನಿರಂತರವಾಗಿ ನಡೆಯಬೇಕಾದಂಥ ಅಗತ್ಯ ಇದೆ. ಅಲ್ಲಾಹನ ದಯೆಯಿಂದ ಇಂದು ಪವಿತ್ರ ಕುರ್ಆನ್ನ ಅಧ್ಯಯನದ ವ್ಯಾಖ್ಯಾನ ಗ್ರಂಥಗಳು ಎಲ್ಲ ಭಾಷೆಗಳಲ್ಲಿ ಬಂದಿದೆ, ಕನ್ನಡದಲ್ಲಿಯೂ ಕೂಡ ಬಂದಿದೆ. 40 ವರ್ಷಗಳ ಹಿಂದೆ ಕನ್ನಡದಲ್ಲಿ ಯಾವುದೇ ಇಸ್ಲಾಮೀ ಸಾಹಿತ್ಯ ಇರಲಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಇಂದು ಎಲ್ಲ ಮೂಲಭೂತವಾದಂತಹ ಸಾಹಿತ್ಯಗಳು, ಪವಿತ್ರ ಕುರ್ಆನ್ನಲ್ಲಿ ಸಾಹಿತ್ಯಗಳು ನಮಗೆ ಬಂದಿದೆ.